ಡಾಕ್ಟರ್ ಹರೀಶ್ ಶ್ರೀವತ್ಸ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಸಾವಯವ ಕೃಷಿ ಪ್ರಮಾಣೀಕರಣ ಮತ್ತು ವಿಶೇಷವಾಗಿ ತಮ್ಮ ಸಂಸ್ಥೆ ಪ್ರಾದೇಶಿಕ ಸಾವಯವ ಕೃಷಿ ಕೇಂದ್ರ ಈ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಾ ಇದೆ ಮತ್ತು ರೈತರ ನೆರವಿಗೆ ಯಾವ ರೀತಿ ಬರ್ತಾ ಇದೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ ಸರ್. ನಮ್ಮ ಸಂಸ್ಥೆ ಒಂದು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯದ ಒಂದು ಅಂಗಸಂಸ್ಥೆ. ಇದನ್ನು ನಾವು ಪ್ರಾದೇಶಿಕ ಸಾವಯವ ಕೃಷಿ ಕೇಂದ್ರ ಅಂತ ಹೇಳ್ತೀವಿ. ಸಾವಯವ ಮತ್ತು ನೈಸರ್ಗಿಕ ಕೃಷಿ ಕೇಂದ್ರ ಅಂತ ಹೇಳಿಬಿಟ್ಟು ಹೊಸದಾಗಿ ಈಗ ನೈಸರ್ಗಿಕ ಕೃಷಿಯನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಇದು ಬಂದು ಬೆಂಗಳೂರಿನಲ್ಲಿದೆ ಈ ಸಂಸ್ಥೆ. ಇಡೀ ದಕ್ಷಿಣ ಭಾರತಕ್ಕೆ ಅಂತ ಇರುವಂಥ ಇದು ಸಂಸ್ಥೆ. ಈಗ ನೀವು ಕೇಳಿದ್ರಿ ಈ ಸಾವಯವ ದೃಢೀಕರಣ ಅಥವಾ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಅಂತ ಏನಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಈ ಕೃಷಿ ಮಂತ್ರಾಲಯ ಏನು ಕೆಲಸ ಮಾಡ್ತಾ ಇದೆ ಅಂಥೇಳಿ. ಈ ಒಂದು ಸಾವಯವ ಪ್ರಾಮಾಣೀಕರಣ ಏನಿದೆ, ಇದು ಕೃಷಿ ಮಂತ್ರಾಲಯ ನಡೆಸೋದಿಲ್ಲ. ಇದನ್ನು ನಮ್ಮ ಮಿನಿಸ್ಟ್ರಿ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಅಂತ ಏನಿದೆ, ಅಲ್ಲಿ ಇರುವಂಥ ಒಂದು ಸಂಸ್ಥೆ ಅಪೇಡಾ ಅನ್ನೋ ಒಂದು ಸಂಸ್ಥೆ ಇದೆ. ಈ ಅಪೇಡಾ ಸಂಸ್ಥೆ ಅಡಿಯಲ್ಲಿ ಈಗ ಥರ್ಡ್ ಪಾರ್ಟಿ ಸರ್ಟಿಫಿಕೇಷನ್ ಅಂತ ಹೇಳ್ತೀವಿ ನಾವು ಇದನ್ನು. ಈ ಅಪೇಡಾ ಕೆಲವು ಸಂಸ್ಥೆಗಳನ್ನು ಇವು ನಾಮಿನೇಟ್ ಮಾಡ್ತವೆ, ಅಕ್ರಿಡಿಯೇಟ್ ಅಂತ ಹೇಳ್ತೀವಿ ನಾವು. ಈ ಅಕ್ರಿಡಿಯೇಟ್ ಅಂತೇಳಿ ಮಾಡ್ತಾರೆ. ಆ ರೀತಿ ದೇಶಾದ್ಯಂತ ಕೆಲವು ಸಂಸ್ಥೆಗಳಿದ್ದಾವೆ, ಅದನ್ನು ನಾವು CBs ಅಂತ ಹೇಳ್ತೀವಿ, ಸರ್ಟಿಫಿಕೇಷನ್ ಬಾಡೀಸ್ ಅಂತ ಹೇಳ್ತೀವಿ ನಾವು. ಈ ಸಂಸ್ಥೆಗಳಿಗೆ ಎಲ್ಲ ರೀತಿಯ ಅಧಿಕಾರಗಳಿದ್ದಾವೆ. ಏನು ಅಧಿಕಾರ ಇದೆ ಅಂತ ಹೇಳಿದ್ರೆ, ಅವರು ಕೃಷಿಕರನ್ನ, ಸಾವಯವ ಕೃಷಿಕರನ್ನ ಅವರು ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ಗೆ ತರೋದಕ್ಕೆ ಅವರು ಅನುಕೂಲ ಮಾಡ್ತಾರೆ. ಅದಕ್ಕೆ ಕೆಲವು ಫೀಸ್ ಅಂತ ಇರ್ತದೆ. ಆ ಫೀಸನ್ನು ಹಣವನ್ನು ಕಟ್ಟಿದರೆ ಸಾವಯವ ಕೃಷಿಕ ಅಂತೇಳಿ ಅವರಿಗೆ ಸರ್ಟಿಫೈ ಮಾಡ್ತಾರೆ. ಆ ಜಮೀನು ಮತ್ತು ಕೃಷಿಕನ್ನ ಸರ್ಟಿಫೈ ಮಾಡ್ತಾರೆ ಆ್ಯಸ್ ಎನ್ ಆರ್ಗ್ಯಾನಿಕ್ ಫಾರ್ಮ್ ಅಂತೇಳಿ. ಅದನ್ನು ನಾವು ಕ್ರಾಪ್ ಪ್ರೊಡಕ್ಷನ್ ಸರ್ಟಿಫಿಕೇಷನ್ ಅಂತ ಹೇಳ್ತೀವಿ ನಾವು. ಭಾರತ ಸರ್ಕಾರ ನೇರವಾಗಿ ರೈತರಿಗೆ ಸರ್ಟಿಫಿಕೇಷನ್ ಮಾಡೋದಿಲ್ಲ. ಅದು ಈ ಸಂಸ್ಥೆಯ ಮುಖಾಂತರ, ಅಂದರೆ ಅಪೇಡಾ ಅನ್ನೋ ಸಂಸ್ಥೆ ಏನಿದೆ, ಅದು ಅಕ್ರಿಡಿಯೇಟ್ ಮಾಡಿರುವಂಥ ಕೆಲವು ಥರ್ಡ್ ಪಾರ್ಟಿ ಸರ್ಟಿಫಿಕೇಷನ್ ಬಾಡೀಸ್ ಏನಿದ್ದಾವೆ, ಇವರು ರೈತರ ಜಮೀನನ್ನು ಸರ್ಟಿಫೈ ಪ್ರಾಮಾಣೀಕರಣವನ್ನು ಮಾಡ್ತಾರೆ. ಇದಕ್ಕೆ ಸಾಕಷ್ಟು ಹಣ ವೆಚ್ಚ ಆಗ್ತದೆ. ಸ್ಟಾರ್ಟಿಂಗ್ ಅಂದರೆ ಸುಮಾರು ಒಂದು 10,000 ರೂಪಾಯಿಂದ ಹಿಡಿದು 5 ಲಕ್ಷ ರೂಪಾಯಿವರೆಗೂ ಕೂಡ ಖರ್ಚಾಗ್ತದೆ. ರೈತ ಅವನ ಜಮೀನನ್ನು ಪ್ರಮಾಣೀಕರಣ ಮಾಡಿಸ್ಕೋಬೇಕು, ಸರ್ಟಿಫೈ ಮಾಡಿಸ್ಕೋಬೇಕಂತ ಹೇಳಿದ್ರೆ. ಸೊ ಇದು ಎಲ್ಲ ರೈತರಿಗೂ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಭಾರತ ಸರ್ಕಾರ ಕೃಷಿ ಮಂತ್ರಾಲಯ ಅನೇಕ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾವೆ. ಅದರಲ್ಲಿ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತ ಇದೆ. ಅದು ಬಿಟ್ಟರೆ ಈಗ ನಮ್ಮ ಈಶಾನ್ಯ ಭಾರತದಲ್ಲಿ, ನಾರ್ತ್ ಈಸ್ಟ್ ಅಂತ ಏನು ಹೇಳ್ತೀವಿ, ಅಲ್ಲಿ ಈ ಎಲ್ಲ ಈಶಾನ್ಯ ರಾಜ್ಯಗಳಲ್ಲಿ MOVCDNER ಅಂತೇಳಿ ಒಂದು ಯೋಜನೆ ನಡೀತಾ ಇದೆ. ಅದರಲ್ಲಿ ಎಲ್ಲ ರೈತರಿಗೂ ಉಚಿತವಾಗಿ ಸರ್ಕಾರದ ಕಡೆಯಿಂದನೇ ಈ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್, ಸಾವಯವ ಪ್ರಮಾಣೀಕರಣವನ್ನು ಮಾಡಿಕೊಡ್ತಾ ಇದೆ. ನಾನು ಹೇಳಿದೆ ಇವಾಗ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಲ್ಲಿ ಎಲ್ಲ ನೋಂದಣಿಯಾದಂಥ ರೈತರು ಯಾರಿದ್ದಾರೆ, ನಮ್ಮ ಕರ್ನಾಟಕದಲ್ಲೂ ಸಾಕಷ್ಟು ರೈತರಿದ್ದಾರೆ. ಇಂಥ ರೈತರಿಗೆ ಈಗ ಸರ್ಟಿಫಿಕೇಷನಲ್ಲಿ, ಅಂದರೆ ಪ್ರಮಾಣೀಕರಣದಲ್ಲಿ 2 ರೀತಿಯಾದಂಥ ಪ್ರಮಾಣೀಕರಣ ಇದೆ. ಒಂದು ಡೊಮೆಸ್ಟಿಕ್ ಸರ್ಟಿಫಿಕೇಷನ್, ಇನ್ನೊಂದು ಗ್ಲೋಬಲ್ ಸರ್ಟಿಫಿಕೇಷನ್ ಅಂಥೇಳಿ. ಈ ಡೊಮೆಸ್ಟಿಕ್ ಸರ್ಟಿಫಿಕೇಷನ್ ಬಂದು ಭಾರತ ಸರ್ಕಾರನೇ, ಅಂದರೆ ನಮ್ಮ ಸಂಸ್ಥೆ, ಅಂದರೆ ಪ್ರಾದೇಶಿಕ ಸಾವಯವ, ಅಂದರೆ ನಮ್ಮ ರಾಷ್ಟ್ರೀಯ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಕೇಂದ್ರ ಏನಿದೆ, ಇಲ್ಲಿ ನಾವು PGS ಇಂಡಿಯಾ ಅಂಥೇಳಿ, ಅಂದರೆ ಪಾರ್ಟಿಸಿಪೇಟ್ರಿ ಆರ್ಗ್ಯಾನಿಕ್ ಗ್ಯಾರಂಟಿ ಸಿಸ್ಟಮ್ ಆಫ್ ಇಂಡಿಯಾ ಅಂಥೇಳಿ ಒಂದು ಸರ್ಟಿಫಿಕೇಷನ್ ಸಿಸ್ಟಮನ್ನು ನಾವು ತಯಾರು ಮಾಡಿದ್ವಿ. ಇದು ಇತರೆ ಸರ್ಟಿಫಿಕೇಷನ್ ಸಿಸ್ಟಮ್ ಏನಿದೆ, ಬೇರೆ ದೇಶಗಳ ಸಿಸ್ಟಮ್ ಏನಿದೆ, ಅದಕ್ಕೆ ಸಮನಾಗಿ ನಾವು ಮಾಡಿರುವಂಥದ್ದು. ಆದರೆ ಇದು ಕೇವಲ ದೇಶಿ ಮಾರುಕಟ್ಟೆಗೆ ಮಾತ್ರ ಇದು ಸೀಮಿತವಾಗಿರ್ತದೆ. ಅಂದರೆ ಯಾವ ರೈತ ಈ PGS ಇಂಡಿಯಾ ಆರ್ಗ್ಯಾನಿಕ್ ಸರ್ಟಿಫಿಕೇಷನಲ್ಲಿ ಅವನು ಒಳಪಟ್ಟಿರ್ತಾನೆ, ಅವನ ಉತ್ಪನ್ನಗಳನ್ನ ನಮ್ಮ ದೇಶದ ಯಾವುದೇ ಮಾರುಕಟ್ಟೆಗೆ ಅವನು ಸಾವಯವ ಅಂಥೇಳಿ ಅದನ್ನು ಮಾರಾಟ ಮಾಡ್ಬೋದು. ಆದರೆ ಅದನ್ನು ವಿದೇಶಕ್ಕೆ ರಫ್ತು ಮಾಡೋದಕ್ಕೆ ಅವಕಾಶ ಇಲ್ಲ. ಆದರೆ ವಿದೇಶಕ್ಕೆ ನಾನು ರಫ್ತು ಮಾಡಬೇಕು, ನನ್ನ ಉತ್ಪನ್ನಗಳು ಬೇರೆ ದೇಶಕ್ಕೂ ಹೋಗಬೇಕು ಅಂತ ಇದ್ದಾಗ ಅವನು ಥರ್ಡ್ ಪಾರ್ಟಿ ಸರ್ಟಿಫಿಕೇಷನ್ಗೆ ಹೋಗಬೇಕಾಗ್ತದೆ. ಅಂಥ ಥರ್ಡ್ ಪಾರ್ಟಿ ಸರ್ಟಿಫಿಕೇಷನ್ ಸಂಸ್ಥೆಗಳು ಭಾರತಾದ್ಯಂತ ಬೇಕಾದಷ್ಟಿದ್ದಾವೆ. ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಂತೂ ತುಂಬಾ ಇದ್ದಾವೆ. ಅತಿ ಹೆಚ್ಚು ಸಾವಯವ ಪ್ರಮಾಣೀಕರಣ ಸಂಸ್ಥೆ ಕರ್ನಾಟಕದಲ್ಲೇ ಇದೆ ಹೇಳ್ಬೇಕಂತ ಹೇಳಿದ್ರೆ. ಸೊ ಇದನ್ನು ಗವರ್ನ್ ಮಾಡೋದು ಯಾರು ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ನ ಸಂಸ್ಥೆ ಆದಂಥ ಅಪೇಡಾ ಅನ್ನೋ ಸಂಸ್ಥೆ ಇದನ್ನು ಗವರ್ನ್ ಅಂದರೆ ಕಂಟ್ರೋಲ್ ಮಾಡ್ತದೆ. ಸೊ ಈ ಎಲ್ಲ ಒಂದು ಈ ಸಾವಯವ ಏನು ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಅಂತ ಏನು ಹೇಳ್ತೀವಿ, ಈ ಸರ್ಟಿಫಿಕೇಷನ್ ಮಾಡಿಸ್ಕೊಳ್ಬೇಕಂತ ಹೇಳಿದ್ರೆ ಅದು ರೈತ ತುಂಬ ಸಿನ್ಸಿಯರ್ ಆಗಿರೋ ಫಾರ್ಮಿಂಗ್ ಮಾಡುವಂಥ ರೈತ ಆದರೆ ಮಾತ್ರ ಅದು ಅವನಿಗೆ ಸರ್ಟಿಫಿಕೇಷನ್ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಅಪೇಡಾ ಸಂಸ್ಥೆ ಏನು ಮಾಡಿದೆ ಅಂತ ಹೇಳಿದ್ರೆ, ದೇಶಾದ್ಯಂತ ಎಷ್ಟೋ ಸರ್ಟಿಫಿಕೇಷನ್ ಬಾಡೀಸು, ಅಂದರೆ ಅಕ್ರಿಡಿಯೇಟೆಡ್ ಬಾಡೀಸ್ ಏನಿದೆ, ಇದನ್ನು
ಕಪ್ಪು ಪಟ್ಟಿಗೆ ಸೇರಿಸ್ಪಟ್ಟಿದೆ. ಯಾಕೆಂತೇಳಿದ್ರೆ ಅವರು ಸರ್ಟಿಫಿಕೇಷನ್ ಸಿಸ್ಟಮಲ್ಲಿ ಮಾಡಿರುವಂಥ ಕೆಲವು ತಪ್ಪುಗಳನ್ನು ಪತ್ತೆ ಹಚ್ಚಿ ಈ ಸಂಸ್ಥೆ ಈ ಸರ್ಟಿಫೈ ಮಾಡೋದಕ್ಕೆ ಲಾಯಕಲ್ಲ ಅಂಥೇಳಿ ಅವರನ್ನು ಕಪ್ಪು ಪಟ್ಟಿ ಬ್ಲ್ಯಾಕ್ ಲಿಸ್ಟ್ ಮಾಡಿ ಅವ್ರನ್ನ ಹೊರದಬ್ಬಲಾಗಿದೆ. ಅದು ತುಂಬ ಹೆಚ್ಚಿನ ಒಂದು ಏನು ದಂಡ ವಿಧಿಸಲಾಗ್ತದೆ ಅಂಥ ಸರ್ಟಿಫಿಕೇಷನ್ ಬಾಡಿಗೆ, ಯಾವುದೇ ಒಂದು ಸಣ್ಣ ತಪ್ಪಾದರೂ ಕೂಡ. ಸೊ ಹಾಗಾಗಿ ಸರ್ಟಿಫಿಕೇಷನ್ಗೆ ಒಳಪಟ್ಟಂಥ ರೈತ ತುಂಬ ಸಿನ್ಸಿಯರಾಗಿ ಕೆಲಸ ಮಾಡಬೇಕಾಗ್ತದೆ. ಯಾಕೆಂದರೆ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್, ಸಾವಯವ ಪ್ರಮಾಣೀಕರಣ ಏನಿದೆ ಅಷ್ಟು ಸುಲಭದ ಮಾತಲ್ಲ. ಈಗ ನಾನು ಹೇಳಬೇಕಂತ ಹೇಳಿದ್ರೆ ಸಾವಯವ ಪ್ರಮಾಣೀಕರಣಕ್ಕೆ ಒಳಪಟ್ಟಂಥ ರೈತ ಏನಾಗ್ತಾನೆ ಅಂತ ಹೇಳಿದ್ರೆ ಹೊರಗಿನಿಂದ ಏನೂ ತರೋದಕ್ಕೆ ಸಾಧ್ಯ ಇಲ್ಲ. ಈವನ್ ಬೀಜ ತರಬೇಕಂದ್ರೂ ತುಂಬ ಕಷ್ಟಪಡಬೇಕಾಗ್ತದೆ. ಅಂದರೆ ಬೀಜ ಹೊರಗಿನಿಂದ ತರಬೇಕಂತ ಹೇಳಿದ್ರೆ ಅವನು ಮೊದಲನೇದಾಗಿ ಆ ಬೀಜ GMO ಫ್ರೀ ಆಗಿರಬೇಕು, ಜೆನೆಟಿಕಲಿ ಮಾಡಿಫೈಡ್ ಬೀಜ ಆಗಿರಬಾರ್ದು ಅಂಥ ಒಂದು ಸರ್ಟಿಫಿಕೇಷನ್ ಜೊತೆ ಅವನು ಬೀಜನ ತರಬೇಕಾಗ್ತದೆ, ತಂದು ಅದನ್ನು ಬಳಕೆ ಮಾಡಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಆ ರೈತನ ಸರ್ಟಿಫಿಕೇಷನ್ಗೆ ತುಂಬ ತೊಂದರೆ ಬರ್ತದೆ. ಸೊ ಹಾಗಾಗಿ ಸರ್ಟಿಫಿಕೇಷನ್ಗೆ ಹೋಗ್ಬೇಕಂತ ಹೇಳಿದ್ರೆ ಅವನು ಮೊದಲನೇದಾಗಿ ರೈತ ಯಾವುದೇ ಒಂದು ಸಂಸ್ಥೆನ ಯಾವುದನ್ನು ಆಯ್ಕೆ ಮಾಡ್ಕೋತಾನೆ. ಈಗ ನಾನು ಹೇಳಿದೆ ಕರ್ನಾಟಕದಲ್ಲಿ ಅನೇಕ ಸಂಸ್ಥೆಗಳಿದ್ದಾವೆ, ಅದನ್ನು ಸರ್ಟಿಫಿಕೇಷನ್ ಬಾಡೀಸ್ ಅಂತ ಹೇಳ್ತೀವಿ, CBs ಅಂತ ಹೇಳ್ತೀವಿ ನಾವು. ಆ ಸರ್ಟಿಫಿಕೇಷನ್ ಬಾಡೀಸ್ಗೆ ಮೊದಲು ಅಪ್ಲಿಕೇಶನನ್ನು ಕೊಡಬೇಕಾಗ್ತದೆ. ಅಪ್ಲಿಕೇಶನ್ ಕೊಟ್ಟ ನಂತರ ಅವರು ಅವನಿಗೆ ಇಷ್ಟು ಹಣ ವೆಚ್ಚ ಆಗ್ತದೆ ನಿನ್ನ ಒಂದು ಸಾವಯವ ಪ್ರಮಾಣೀಕರಣ ಮಾಡೋದಕ್ಕೆ, ಮೊದಲನೇ ವರ್ಷಕ್ಕೆ ಇಷ್ಟು ಹಣ ಖರ್ಚಾಗ್ತದೆ. ಯಾಕೆಂದರೆ ಇದು 3 ವರ್ಷ ಸತತವಾಗಿ ನಡೆಯುವಂಥ ಒಂದು ಸಿಸ್ಟಮ್ ಇದು. ಸೊ ಮೊದಲನೇ ವರ್ಷಕ್ಕೆ ಇಷ್ಟು ಹಣ ಖರ್ಚಾಗ್ತದೆ, 2ನೇ ವರ್ಷಕ್ಕೆ ಇಷ್ಟು ಹಣ ಖರ್ಚಾಗ್ತದೆ, 3ನೇ ವರ್ಷಕ್ಕೆ ಇಷ್ಟು ಹಣ ಖರ್ಚಾಗ್ತದೆ ಅಂತೇಳಿ ಅವರು ಒಂದು ಟ್ಯಾರಿಫನ್ನು ಕೊಡ್ತಾರೆ. ಅದಕ್ಕೆ ಒಪ್ಪಿಗೆ ಆದರೆ ಅವನು ನಂತರ ಅವನು ಅದಕ್ಕೆ ಒಂದು ವ್ಯವಸ್ಥೆ ಅಂದರೆ SOP ಅಂತೇಳಿ ಮಾಡಿ ಸಬ್ಮಿಟ್ ಮಾಡಬೇಕಾಗ್ತದೆ. ಅದಕ್ಕೆ ಸಾವಯವ ಸಂಸ್ಥೆಗೆ ಅವನು ಏನೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾನೆ, ಆ ಬೆಳೆಗಳನ್ನು ಅದನ್ನು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟು, ಪೌಷ್ಟಿಕಾಂಶದ ಇದನ್ನು ಯಾವ ರೀತಿ ವ್ಯವಸ್ಥೆ ಮಾಡ್ತಾನೆ, ರೋಗಗಳನ್ನ ಯಾವ ರೀತಿ ಅವನು ಸಾವಯವಾಗಿ ಅದನ್ನು ಮೇಂಟೈನ್ ಮಾಡ್ತಾನೆ, ಈ ಎಲ್ಲ ವಿವರಣೆಗಳನ್ನ ಅವನು ಬರೆದು SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ ಏನಿರ್ತದೆ ಆ SOPನ ಆ ಸಂಸ್ಥೆಗೆ CBಗೆ ಅಂದರೆ ಸರ್ಟಿಫಿಕೇಷನ್ ಬಾಡಿಗೆ ಅವನು ಸಬ್ಮಿಟ್ ಮಾಡಬೇಕಾಗ್ತದೆ. ಸಬ್ಮಿಟ್ ಮಾಡಿದ ನಂತರ ಅದನ್ನು ರಿವ್ಯೂ ಮಾಡ್ತದೆ. ಯಾವುದು ಆ CB ಸಂಸ್ಥೆ ಏನಿದೆ ಅದನ್ನು ರಿವ್ಯೂ ಮಾಡಿ ಇದು ಸರಿಗಿದೆ ಎಲ್ಲ ಸರಿಗಿದೆ ಅಂತ ಹೇಳಿದ ನಂತರ ಅವನನ್ನು ರಿಜಿಸ್ಟರ್ ಮಾಡ್ಕೋತದೆ. ಯಾವುದು ಸರ್ಟಿಫಿಕೇಷನ್ ಬಾಡಿ ರಿಜಿಸ್ಟರ್ ಮಾಡ್ಕೊಳ್ತದೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ ನಂತರ ಅಲ್ಲಿನ ಇನ್ಸ್ಪೆಕ್ಟರ್ಗಳು ಬಂದು ಅವನ ಒಂದು ಜಮೀನನ್ನು ಇನ್ಸ್ಪೆಕ್ಷನ್ ಮಾಡ್ತದೆ. ಇನ್ಸ್ಪೆಕ್ಷನ್ ಮಾಡಬೇಕಾದ್ರೆ ಸಾಕಷ್ಟು ಸ್ಟ್ಯಾಂಡರ್ಡ್ಸ್ಗಳಿರ್ತವೆ. ಅವನು ಯಾವ ರೀತಿಯಾದಂಥ ನೀರನ್ನು ಉಪಯೋಗಿಸ್ತಾ ಇದ್ದಾನೆ, ಆ ನೀರಿನಲ್ಲಿ ಯಾವುದೇ ರೀತಿಯಾದ ಕಂಟ್ಯಾಮಿನೇಷನ್ ಇದೆಯಾ, ಮತ್ತು ಎಂಥ ಬೀಜಗಳನ್ನ ಉಪಯೋಗಿಸ್ತಾ ಇದ್ದಾನೆ, ಎಂಥ ಗೊಬ್ಬರಗಳನ್ನ ಉಪಯೋಗಿಸ್ತಾ ಇದ್ದಾನೆ, ಎಂಥ ಜೈವಿಕ ಕೀಟನಾಶಕಗಳನ್ನ ಉಪಯೋಗಿಸ್ತಾರೆ, ಈ ಎಲ್ಲ ವಸ್ತುಗಳನ್ನು ಅವರು ಪರೀಕ್ಷೆ ಮಾಡ್ತಾರೆ. ಆ ಡೈರಿನಲ್ಲಿ ಅವನು ಎಲ್ಲನೂ ಕೂಡ ಅವನ ಪ್ರತಿಯೊಂದು ಚಟುವಟಿಕೆಗಳನ್ನ ಕೂಡ ಅವನು ಬರೆದಿಟ್ಟಿರಬೇಕು. ಅದನ್ನು ಈ ಒಂದು ಸಾವಯವ ದೃಢೀಕರಣ ಸಂಸ್ಥೆ ಏನಿದೆ ಆ ಸಂಸ್ಥೆ ಬಂದು ಅದನ್ನೆಲ್ಲ ಪರೀಕ್ಷೆ ಮಾಡಿ ಇನ್ಸ್ಪೆಕ್ಷನ್ ಮಾಡಿದ ನಂತರ ಅವರು ಅವನಿಗೆ ಸರ್ಟಿಫಿಕೇಟನ್ನು ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಇದಕ್ಕೆ ಸಾಕಷ್ಟು ಹಣ ಖರ್ಚಾಗ್ತದೆ, ಸಾಕಷ್ಟು ಸಮಯ ಖರ್ಚಾಗ್ತದೆ. ಮತ್ತು ರೈತ ಈ ಒಂದು ಮಧ್ಯೆಯಲ್ಲಿ ಒಂದು ಸಣ್ಣ ತಪ್ಪನ್ನು ಕೂಡ ಮಾಡಿದ್ರೂ ಕೂಡ ಅವನ ಸರ್ಟಿಫಿಕೇಷನ್ ತೊಂದರೆ ಆಗ್ತದೆ. ಮತ್ತು ಅವನು ಮೊದಲಿನಿಂದ ಅವನು ಸರ್ಟಿಫಿಕೇಷನ್ನ ಫಾಲೋ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಸೊ ಹಾಗಾಗಿ ಈ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಅಥವಾ ಸಾವಯವ ಪ್ರಮಾಣೀಕರಣ ಏನಿದೆ ಇದು ತುಂಬ ಕಷ್ಟದ ಕೆಲಸ. ರೈತ ತುಂಬ ವ್ಯವಸ್ಥಿತವಾಗಿ ಅವನು ಕೃಷಿ ಮಾಡಿದ್ದೇ ಆದರೆ, ಸಾವಯವ ಕೃಷಿ ಮಾಡಿದ್ದೇ ಆದರೆ ಮಾತ್ರ ಅವನಿಗೆ ಸುಲಭವಾಗಿ ಈ ಒಂದು ಸಾವಯವ ಪ್ರಮಾಣೀಕರಣ ಸಿಗುತ್ತೆ. ಈ ಸಾವಯವ ಪ್ರಮಾಣೀಕರಣದಲ್ಲಿ ಈ ವೈಯಕ್ತಿಕ ಪ್ರಮಾಣೀಕರಣ ಮತ್ತು ಗುಂಪು ಕ್ಲಸ್ಟರ್ ಅದರದ್ದು ಪ್ರಮಾಣೀಕರಣ ಅಂತ 2 ವಿಧ ಇದೆ ಅಂತ ಹೇಳಲಾಗುತ್ತೆ. ಏನು ಸರ್ ಹಾಗಂದ್ರೆ? ಸರ್, ಸಾವಯವ ಪ್ರಮಾಣೀಕರಣದಲ್ಲಿ ಈ ಇಂಡಿವಿಜುವಲ್ ಫಾರ್ಮ್ ಏನಿರ್ತದೆ ಆ ಫಾರ್ಮನ್ನು ಸರ್ಟಿಫೈ ಮಾಡುವಂಥ ವ್ಯವಸ್ಥೆ ಇದೆ. ಅದಕ್ಕೆ ತುಂಬ ಹಣ ಖರ್ಚಾಗ್ತದೆ. ನಾನು ಹೇಳ್ದಂಗೆ 15,000ದಿಂದ 5 ಲಕ್ಷ ರೂಪಾಯಿವರೆಗೂ ಖರ್ಚಾಗೋ ಸಾಧ್ಯತೆಗಳಿರ್ತದೆ. ಈ ಗುಂಪು ಪ್ರಮಾಣೀಕರಣ ನಾವು ICS ಅಂತ ಹೇಳ್ತೀವಿ, ಅದನ್ನು ಇಂಗ್ಲೀಷ್ನಲ್ಲಿ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಅಂತ ಹೇಳ್ತೀವಿ, ಅಥವಾ ಗ್ರೂಪ್ ಸರ್ಟಿಫಿಕೇಷನ್ ಅಂತ ಹೇಳ್ತಾರೆ ಅದನ್ನು. ಈ ಗ್ರೂಪ್ ಸರ್ಟಿಫಿಕೇಷನಲ್ಲಿ ಸುಮಾರು 25ರಿಂದ 500 ಜನ ರೈತರವರೆಗೆ ಒಂದು ಗುಂಪನ್ನು ಮಾಡ್ಕೋಬೋದು. ಆ ಗುಂಪಲ್ಲಿ ರೈತರು ಎಲ್ಲರೂ ಒಟ್ಟಾರೆ ಸೇರಿಕೊಂಡು ಸಮಮನಸ್ಕರಾಗಿರಬೇಕು. ಎಲ್ಲರೂ ನಾನು ಸಾವಯವ ಕೃಷಿ ಮಾಡ್ತೀನಿ ಅನ್ನೋ ಒಂದು ಮನೋಭಾವನೆ ಇರುವಂಥ ಎಲ್ಲ ರೈತರುಗಳ ಒಂದು ಗುಂಪು ಸೇರಿಕೊಂಡು, ಕಡಿಮೆ ಅಂದರೆ 25 ಜನ ಇರಬೇಕು, ಜಾಸ್ತಿ ಅಂತ ಹೇಳಿದ್ರೆ 500 ಜನ, 500ಕ್ಕಿಂತ ಜಾಸ್ತಿ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ರೀತಿ ಒಂದು ಗುಂಪಿದ್ದಾಗ ಈ ಗುಂಪು ಸೇರಿಕೊಂಡು ಸಾವಯವ ಪ್ರಮಾಣೀಕರಣಕ್ಕೆ ಅವರು ಅಪ್ಲೈ ಮಾಡ್ಬೋದು. ಮಾಡಿದಾಗ ರೈತನಿಗೆ ತುಂಬ ಕಡಿಮೆ ದರದಲ್ಲಿ ಸಾವಯವ ಪ್ರಮಾಣೀಕರಣ ಆಗೋಗ್ತದೆ. ಅಂದರೆ ಸುಮಾರು 500 ರೂಪಾಯಿಂದ 1,000 ರೂಪಾಯಿ ಪ್ರತಿ ರೈತನಿಗೆ ಖರ್ಚಾಗುವಂಥ ವೆಚ್ಚ ಏನಿದೆ 500 ರೂಪಾಯಿಂದ 1,000 ರೂಪಾಯಿವರೆಗೂ ಖರ್ಚಾಗ್ತದೆ ಪ್ರತಿ ರೈತನಿಗೆ. ಸೊ ಹಾಗಾಗಿ ಕಡಿಮೆ ಬೆಲೆಯಲ್ಲಿ ಅವನಿಗೆ
ಗ್ಲೋಬಲ್ ಸರ್ಟಿಫಿಕೇಷನ್ ಸಿಗುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ. ಸೊ ಈ ಗುಂಪಿನಲ್ಲಿ ಮಾಡುವಂಥ ಸಾವಯವ ಏನು ಪ್ರಮಾಣೀಕರಣ ಇರ್ತದೆ, ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಅಂದರೆ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಬ್ಬ ರೈತ ಸಾವಯವ ಕೃಷಿಕ ಆಗಿದ್ದು ಅವನ ಒಂದು ಉತ್ಪನ್ನ ಏನಿರುತ್ತೆ ತುಂಬ ಕಡಿಮೆ ಪ್ರಮಾಣದಲ್ಲಿರ್ತದೆ. ಸೊ ಒಬ್ಬ ಟ್ರೇಡರು ಮಹಾನಗರದಲ್ಲಿ ಎಲ್ಲಿ ಮುಂಬೈನಲ್ಲೋ ಚೆನ್ನೈನಲ್ಲೋ ಅಥವಾ ಕಲ್ಕತ್ತಾನಲ್ಲೋ ದಿಲ್ಲಿನಲ್ಲೋ ಕೂತಿರುವಂಥ ಒಬ್ಬ ಟ್ರೇಡರ್ ಏನು ಇರ್ತಾನೆ, ಅವನಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಉತ್ಪನ್ನಗಳ ಅವಶ್ಯಕತೆ ಇರ್ತದೆ. ಅದು ಪ್ರಮಾಣೀಕರಣ ಆಗಿರುವಂಥ ಉತ್ಪನ್ನಗಳ ಅವಶ್ಯಕತೆ ಇರ್ತದೆ. ಅಷ್ಟು ಕ್ವಾಂಟಿಟಿನಲ್ಲಿ ಅವನಿಗೆ ಸಿಗೋದು ಎಲ್ಲಿ ಅಂತ ಹೇಳಿದ್ರೆ ಈ ರೀತಿ ICSನಲ್ಲಿ ಮಾತ್ರ ಸಾಧ್ಯ. ಅಂದರೆ ಗುಂಪಲ್ಲಿ ಏನು ಸಾವಯವ ದೃಢೀಕರಣ ಮಾಡ್ಕೊಂಡಿರ್ತಾರೆ, ಇಂಥ ಗುಂಪಿನಿಂದ ಅವನಿಗೆ ಅಗತ್ಯ ಇರುವಷ್ಟು ಪ್ರಮಾಣದಲ್ಲಿ ಅವನಿಗೆ ಸಾವಯವ ಉತ್ಪನ್ನಗಳು ಸಿಗ್ತವೆ. ಸೊ ಹಾಗಾಗಿ ಈ ICS ಅಂತ ಏನು ಹೇಳ್ತೀವಿ, ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಏನು ಹೇಳ್ತದೆ, ಇದು ತುಂಬ ಇವತ್ತಿನ ದಿನದಲ್ಲಿ ಸಾವಯವ ಪ್ರಮಾಣೀಕರಣಕ್ಕೆ ತುಂಬ ಫೇಮಸ್ ಆಗಿದೆ. ಇದಕ್ಕೆ ಡಾಕ್ಟರ್ ಹರೀಶ್ ಶ್ರೀವತ್ಸ ಅವರೇ, ಈಗ ಸಾವಯವ ಪ್ರಮಾಣೀಕರಣ ಅಂತಂದರೆ ಬಹುಶಃ ಅದನ್ನು ಬೇರೆ ದೇಶಗಳಿಗೆ ಉತ್ಪನ್ನಗಳನ್ನು ಕಳಿಸೋದಕ್ಕೆ ಅನುಕೂಲ ಆಗಲಿ ಅಂತ ಮಾಡಿಸ್ಬೋದು, ಅಥವಾ ನಮ್ಮ ದೇಶದಲ್ಲೇ ಬೇರೆ ಬೇರೆ ಕಡೆ ಕಳಿಸೋದಕ್ಕೆ ಅನುಕೂಲ ಆಗಲಿ ಅಂತ ಮಾಡಿಸ್ಬೋದೇನೋ. ಈಗ ಏನು ನಮ್ಮ ಉತ್ಪನ್ನಗಳನ್ನು ತರಿಸ್ಕೊಳ್ಳುವಂತಹ ದೇಶಗಳಲ್ಲೂ ಕೆಲವೊಂದು ಸ್ಟ್ಯಾಂಡರ್ಡ್ ಇರ್ತಾವಂತಲ್ಲ, ಅವು ಇಂಥದೇ ಸಂಸ್ಥೆಯಿಂದ ಅದನ್ನು ಪ್ರಮಾಣೀಕರಿಸಿ ಅನ್ನೋದನ್ನು ಕೂಡ ಕೆಲವೊಂದಷ್ಟು ಬಾರಿ ಷರತ್ತನ್ನು ವಿಧಿಸ್ತಾರೆ ಅಂತ ಕೇಳಿದ್ದೀವಿ. ಅಂದರೆ ಈಗ ನಮ್ಮ ದೇಶೀಯ ಸಂಸ್ಥೆಗಳು ಸರ್ಟಿಫೈ ಮಾಡಿದ್ದು ಕೆಲವು ದೇಶಗಳಿಗೆ ಆಗ್ತದೆ. ಹೀಗೆ ಆ ತರಹ ಈ ಏಜೆನ್ಸಿಗಳಲ್ಲೂ ಕೂಡ ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಏಜೆನ್ಸಿ ಇದೆಯಾ, ಹೇಗೆ ಏನು? ಈಗ ಸಾವಯವ ಪ್ರಮಾಣೀಕರಣದಲ್ಲಿ ಎರಡು ರೀತಿ ವ್ಯವಸ್ಥೆ ಇದೆ. ಒಂದು NPOP, ಇನ್ನೊಂದು NOP ಅಂತೇಳಿ. NOP ಬಂದು USDA ಅಮೇರಿಕಾದ ಒಂದು ಸ್ಟ್ಯಾಂಡರ್ಡ್ಸ್ ಏನಿದ್ದಾವೆ ಅದಕ್ಕೆ ಒಳಪಟ್ಟಂತೆ ಸಾವಯವ ಪ್ರಮಾಣೀಕರಣ ಮಾಡುವಂಥ ಒಂದು ವ್ಯವಸ್ಥೆ, ಅದನ್ನು NOP ಅಂತ ಹೇಳ್ತಾರೆ. USDA ಅಡಿಯಲ್ಲಿ ಬರ್ತದೆ, ಅಂದರೆ US ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಡಿಯಲ್ಲಿ ಬರ್ತದೆ. ಇನ್ನೊಂದು NPOP ಅಂತ ಇದೆ, ಇದು ನಮ್ಮ ದೇಶ ಮತ್ತು ಇತರ ಐರೋಪ್ಯ ದೇಶಗಳಿಗೆ ಸಮನಾಗೇ ಇರುವಂಥ ಒಂದು ವ್ಯವಸ್ಥೆ. ಯಾವುದು ನಮ್ಮ ಈ NPOP ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ವ್ಯವಸ್ಥೆ ಏನಿದೆ ಇದು. ಸೊ ಈಗ ಯಾರೇ ಒಬ್ಬರು ತರಿಸ್ಕೋಬೇಕಂತರೂ ಈಗ NPOP ಸ್ಟ್ಯಾಂಡರ್ಡು NPOP ಸ್ಟ್ಯಾಂಡರ್ಡ್ ಎರಡು ಸ್ಟ್ಯಾಂಡರ್ಡನ್ನೇ ಫಾಲೋ ಮಾಡೋದು. ಯಾರೇ ಒಂದು ಆಮದು ಮಾಡ್ಕೋತಾರೆ ನಮ್ಮ ದೇಶದಿಂದ ಅಂತ ಹೇಳಿದ್ರೆ, ಇದು NPOP ಅಡಿಯಲ್ಲಿ ಸರ್ಟಿಫೈ ಆಗಿದೆಯಾ ಅಥವಾ NOP ಅಡಿಯಲ್ಲಿ ಸರ್ಟಿಫೈ ಆಗಿದೆಯಾ, ಎರಡರಲ್ಲಿ ಯಾವುದಾದ್ರು ಒಂದಾಗಿದ್ರೂ ಕೂಡ ಅವರು ರಫ್ತನ್ನು ಮಾಡ್ಕೋಬೋದು. ಆದರೆ ಉತ್ಪನ್ನಗಳು ಈಗ ಇಲ್ಲಿಂದ ಹೊರ ದೇಶಕ್ಕೆ ಉತ್ಪನ್ನಗಳು ಯಾವುದೇ ಉತ್ಪನ್ನ ಹೋಗಬೇಕು ಅಂತ ಹೇಳಿದ್ರೆ ಅದನ್ನು ಮೊದಲನೇದಾಗಿ ಪರೀಕ್ಷೆ ಮಾಡಲೇಬೇಕಾಗ್ತದೆ. ಅದನ್ನು ರೆಸಿಡ್ಯೂಲ್ ಅನಾಲಿಸಿಸ್ ಒಳಪಡಲಾಗ್ತದೆ. ಎಲ್ಲಿಗೆ ಒಳಪಡಿಸ್ತಾರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ರೆಸಿಡ್ಯೂಸ್, ಕೆಮಿಕಲ್ ರೆಸಿಡ್ಯೂಸು, ಅದಕ್ಕೆ ಒಂದು ಪರ್ಮಿಸಿಬಲ್ ರೇಂಜ್ ಅಂತ ಕೂಡ ಇರ್ತದೆ. ಯಾಕೆಂದರೆ ಸಾವಯವ ಕೃಷಿ ಮಾಡಿದ ತಕ್ಷಣವೇ ಅವನ ಜಮೀನಿನಲ್ಲಿ ಯಾವುದೇ ರೀತಿ ರೆಸಿಡ್ಯೂಸ್ ಇದೆ ಅಂತ ಇದೆಲ್ಲ. ಯಾಕೆಂದರೆ ಮುಂಚೆ ಈ ಉಪಯೋಗಿಸಿರುವಂಥ ರೆಸಿಡ್ಯೂಸ್ಗಳು ಈಗಲೂ ಕೂಡ ಇರ್ತದೆ ನಮ್ಮ ಜಮೀನಲ್ಲಿ. ಸೊ ಹಾಗಾಗಿ ಆ ರೆಸಿಡ್ಯೂ ಪ್ರಮಾಣ ಎಷ್ಟಿದೆ ಅಂತೇಳಿ ಗೊತ್ತಾಗಬೇಕು. ಆ ಸಂಸ್ಥೆ ಯಾರು ಖರೀದಿ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗಬೇಕು. ಅದು ಪರ್ಮಿಸಿಬಲ್ ರೇಂಜ್ಗಿನ ಜಾಸ್ತಿ ಇತ್ತು ಅಂತೇಳಿದ್ರೆ ಆ ಪ್ರಾಡಕ್ಟು ರಿಜೆಕ್ಟ್ ಆಗ್ತದೆ. ಸೊ ಹಾಗಾಗಿ ಮೊದಲು ನಮ್ಮ ದೇಶದಲ್ಲಿ ಕೆಲವು NABL ಅಕ್ರಿಡಿಯೇಟೆಡ್ ಲ್ಯಾಬೊರೇಟರಿಗಳಲ್ಲಿ ಅದನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತದೆ. ಅದಾದ ನಂತರ ಅದು ಎಕ್ಸ್ಪೋರ್ಟ್ ಆಗ್ತದೆ. ಎಕ್ಸ್ಪೋರ್ಟ್ ಆದಾಗ ಅದು ಹಡಗಿನಿಂದ ಶಿಪ್ನಿಂದ ಹೊರಗಡೆ ಹೋಗೋ ಮೊದಲು ಮತ್ತೆ ಅಲ್ಲಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆಗಿ ಆ ರ್ಯಾಂಡಮ್ ಸ್ಯಾಂಪ್ಲಿಂಗ್ನಲ್ಲಿ ಅವರು ಮತ್ತೆ ಪರೀಕ್ಷೆ ಮಾಡ್ತಾರೆ. ಆ ದೇಶದ ಪ್ರಯೋಗಶಾಲೆಯಲ್ಲಿ ಪರೀಕ್ಷೆ ಮಾಡ್ತಾರೆ. ಅದರ ರಿಸಲ್ಟು ನಾವು ಟೆಸ್ಟ್ ಮಾಡಿಸಿರುವಂಥ ರಿಸಲ್ಟು ಎರಡೂ ಒಂದೇ ಆಗಿದ್ದೆ ಆದರೆ ಮಾತ್ರ ಆ ವಸ್ತುನ ಅವ್ರ ದೇಶಕ್ಕೆ ಅದನ್ನು ತೊಗೊತಾರೆ. ಇಲ್ಲ ಅಂತ ಹೇಳಿದ್ರೆ ಅದು ರಿಜೆಕ್ಟ್ ಆಗ್ತದೆ. ರಿಜೆಕ್ಟ್ ಆದರೆ ನಿಮಗೆ ಗೊತ್ತಿರಲಿ, ಆ ವಸ್ತುಗಳು ಮತ್ತೆ ಭಾರತಕ್ಕೆ ವಾಪಸ್ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅದು ವಾಪಸ್ಸು ಭಾರತಕ್ಕೆ ತರಿಸ್ಕೋಬೇಕಂತ ಹೇಳಿದ್ರೆ ಒಂದು ವಸ್ತುವಿನ ಬೆಲೆಗಿನ ಹೆಚ್ಚಾಗಿ ಖರ್ಚಾಗ್ತದೆ ವಾಪಸ್ ತರೋದು. ಸೊ ಹಾಗಾಗಿ ಅದನ್ನು ಸಮುದ್ರದಲ್ಲಿ ಅದನ್ನು ಸುರಿಯುವಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ಸುಮಾರು ಸಾರಿ ಆಗಿದೆ. ರಿಜೆಕ್ಟ್ ಆದಂಥ ವಸ್ತುಗಳು, ಸರ್ಟಿಫೈಡ್ ಆರ್ಗ್ಯಾನಿಕ್ ಕಮಾಡಿಟೀಸ್ಗಳು ರಿಜೆಕ್ಟ್ ಆದಂಥ ಕೆಲವು ನಿದರ್ಶನಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ಎರಡು NPOP ಮತ್ತು NOP ಎರಡೂ ಸ್ಟ್ಯಾಂಡರ್ಡ್ಸ್ಗಳ ಪ್ರಕಾರ ಸರ್ಟಿಫೈ ಆಗಿದ್ದರೆ ಯಾವ ದೇಶ ಬೇಕಾದರೂ ತರಿಸ್ಕೋತದೆ. ಅಮೇರಿಕಾ ಇರ್ಬೋದು, ಐರೋಪ್ಯ ದೇಶಗಳಿರ್ಬೋದು, ಯಾವುದೇ ಬೇಕಾದ ದೇಶಗಳು ತರಿಸ್ಕೋತದೆ. ಅನೇಕ ರೀತಿಯ ಸರ್ಟಿಫಿಕೇಷನ್ಸ್ಗಳು ಇದ್ದಾವೆ. ಈಗ ನಮ್ಮ ದೇಶದಲ್ಲಿ ನಡೆಯುವಂಥದ್ದು NPOP NOP ಎರಡೇ ಸ್ಟ್ಯಾಂಡರ್ಡ್ಸ್ಗಳು ನಡೆಯೋದು. ಇದಲ್ಲದೆ ನಮ್ಮಲ್ಲಿ
ಜಪಾನ್ ಅಗ್ರಿಕಲ್ಚರ್ ಸ್ಟ್ಯಾಂಡರ್ಡ್ಸ್ ಜಾಸ್ ಅಂತ ಹೇಳ್ತೀವಿ. ಸೊ ಅದರಲ್ಲೂ ಕೂಡ ಒಂದು ಆರ್ಗ್ಯಾನಿಕ್ ಸ್ಟ್ಯಾಂಡರ್ಡ್ಸ್ ಇದ್ದಾವೆ. ಮತ್ತು ಡಿಮಿಟರ್ ಅಂತೇಳಿ ಬಯೋಡೈನಾಮಿಕ್ ಪ್ರಿಪರೇಷನಿಂದ ಮಾಡಿದಂಥ ಸಾವಯವ ಕೃಷಿಗೆ ಒಂದು ಸರ್ಟಿಫಿಕೇಷನ್ ವ್ಯವಸ್ಥೆ ಇದೆ. ಸೊ ಅದು ಹೆಚ್ಚಾಗಿ ನಮ್ಮ ದೇಶದಲ್ಲಿ ಈ ಡಿಮಿಟರ್ ಇಲ್ಲ. ಈಗ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಸಾವಯವ ಪ್ರಮಾಣೀಕರಣ ನಡೆಯೋದು ಎರಡೇ ವಿಧದಲ್ಲಿ, ಒಂದು NPOP ಸ್ಟ್ಯಾಂಡರ್ಡ್ಸಿನ ಪ್ರಕಾರ ಮತ್ತು ಇನ್ನೊಂದು NOP ಸ್ಟ್ಯಾಂಡರ್ಡ್ಸಿನ ಪ್ರಕಾರ. ಭಾಳಷ್ಟು ಸರ್ಕಾರಿ ಸಂಸ್ಥೆಗಳು ಕೂಡ ಇವತ್ತು ಪ್ರಮಾಣೀಕರಣ ಮಾಡ್ತಾ ಇದ್ದಾವೆ, ಖಾಸಗಿ ಸಂಸ್ಥೆಗಳು ಕೂಡ ಮಾಡ್ತಾ ಇದ್ದಾವೆ. ಅಂದರೆ ಈಗ ಪ್ರಮಾಣೀಕರಣ ಮಾಡುವಂತಹ ಸಂಸ್ಥೆಗಳ ಪಟ್ಟಿನ ಎಲ್ಲಿಂದ ಪಡ್ಕೋಬೋದು? ಈ ಅಪೇಡಾ ಅನ್ನೋ ಒಂದು ವೆಬ್ಸೈಟ್ ಇದೆ. ಈ ಅಪೇಡಾ ವೆಬ್ಸೈಟಿಗೆ ಹೋಗೋದೇ ನೀವು ಅಲ್ಲಿ ಲಿಸ್ಟ್ ಆಫ್ ಸರ್ಟಿಫಿಕೇಷನ್ ಬಾಡೀಸ್ ಅಂತೇಳಿ ಟೈಪ್ ಮಾಡಿದ್ರೆ ಸರ್ಚಲ್ಲಿ ನಿಮಗೆ ನಮ್ಮ ದೇಶದಲ್ಲಿರುವಂಥ ಎಲ್ಲ ಸರ್ಟಿಫಿಕೇಷನ್ ಸಂಸ್ಥೆಗಳು, ಥರ್ಡ್ ಪಾರ್ಟಿ ಸರ್ಟಿಫಿಕೇಷನ್ ಸಂಸ್ಥೆಗಳು, ಅಂದರೆ ಅಪೇಡಾ ಅಕ್ರಿಡಿಯೇಟ್ ಮಾಡಿರುವಂಥ ಸರ್ಟಿಫಿಕೇಷನ್ ಸಂಸ್ಥೆಗಳ ಹೆಸರು ಮತ್ತು ಅದರ ವಿಳಾಸ ಎರಡೂ ನಿಮಗೆ ಆ ಪಟ್ಟಿ ನಿಮಗೆ ಸಿಕ್ಬಿಡುತ್ತೆ. ಅದರಲ್ಲಿ ನಿಮಗೆ ಯಾವುದೇ ರೈತ ಪ್ರಮಾಣೀಕರಣಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ನಾನು ಅವರಿಗೆ ಸಲಹೆ ಕೊಡೋದು ಏನಪ್ಪ ಅಂತ ಹೇಳಿದ್ರೆ, ಅವನ ಜಮೀನಿಗೆ ತುಂಬ ಹತ್ತಿರವಾದಂಥ ಸಂಸ್ಥೆ ಯಾವುದು ಅದನ್ನು ಅವನು ಸೆಲೆಕ್ಟ್ ಮಾಡಿಕೊಂಡ್ರೆ ಅವನಿಗೆ ಖರ್ಚು ಕಡಿಮೆ ಆಗ್ತದೆ. ಯಾಕೆ ಅಂತೇಳಿದ್ರೆ ಈಗ ಯಾವುದೋ ಒಂದು ಸಂಸ್ಥೆ ದಿಲ್ಲಿನಲ್ಲಿ ಇರ್ತದೆ, ಅಂಥ ಸಂಸ್ಥೆಯನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಆದರೆ ಅಲ್ಲಿಂದ ಬಂದು ಹೋಗುವಂಥ ಖರ್ಚು ವೆಚ್ಚಗಳೇನಿರ್ತದೆ ಅದೆಲ್ಲ ರೈತನ ತಲೆ ಮೇಲೆ ಬೀಳ್ತದೆ. ಈಗ ನಮ್ಮ ಉತ್ತರ ಕನ್ನಡದ ರೈತ ಒಬ್ಬ ಸಾವಯವ ಪ್ರಮಾಣೀಕರಣ ಮಾಡಿಸ್ಕೋಬೇಕಾಗ್ತದೆ. ಈಗ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಎಷ್ಟೋ ಸಂಸ್ಥೆಗಳಿದ್ದಾವೆ. ಅಂಥ ಸಂಸ್ಥೆಗಳನ್ನ ನಾವು ಆಯ್ಕೆ ಮಾಡ್ಕೊಂಡು ಅದು ಅಮೆರಿಕನ್ ಸ್ಟ್ಯಾಂಡರ್ಡ್ಸ್ಗೂ ಆಗ್ತದೆ ಮತ್ತು ಐರೋಪಿಯನ್ ಸ್ಟ್ಯಾಂಡರ್ಡ್ಸ್ ಮತ್ತು ನಮ್ಮ ದೇಶದ ಸ್ಟ್ಯಾಂಡರ್ಡ್ಸಿಗೆ ತಕ್ಕಂತೆ ಅವರು ಸರ್ಟಿಫೈ ಮಾಡಿಕೊಡುವಂಥ ವ್ಯವಸ್ಥೆ ಇದೆ. ಸೊ ಅಂಥ ಸಂಸ್ಥೆಗಳಲ್ಲಿ ಯಾವುದೋ ಒಂದು ಸಂಸ್ಥೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೆ ಆದರೆ ಅವರಿಗೆ ತುಂಬ ಕಡಿಮೆ ವೆಚ್ಚದಲ್ಲಿ ಸಾವಯವ ಪ್ರಮಾಣೀಕರಣ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ತುಂಬ ಹೆಚ್ಚಿನ ಖರ್ಚು ಭರಿಸಬೇಕಾಗ್ತದೆ. ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ದೇ ಒಂದು ಸಾವಯವ ಪ್ರಮಾಣೀಕರಣ ಸಂಸ್ಥೆ ಇದೆ. ಅಂದರೆ ಈಗ ಪ್ರಮಾಣೀಕರಣದಲ್ಲಿ ಸರ್ಕಾರಿ ಸಂಸ್ಥೆಯ ಪ್ರಮಾಣೀಕರಣಕ್ಕೆ ಹೆಚ್ಚು ವೈಟೇಜ್ ಇರುತ್ತಾ? ಈಗ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ಒಂದು ಸಂಸ್ಥೆ ಇದೆ, ಕರ್ನಾಟಕ ಸ್ಟೇಟ್ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಏಜೆನ್ಸಿ ಅಂತ, KSOCA ಅಂತ ಹೇಳ್ತೀವಿ. ಅದು ನಮ್ಮ ಬೆಂಗಳೂರಿನ ಹೆಬ್ಬಾಳದಲ್ಲಿ ನಮ್ಮ ಏರ್ಪೋರ್ಟ್ ರಸ್ತೆಯಲ್ಲೇ ಇದೆ ಆ ಸಂಸ್ಥೆ. ಈ ಸಂಸ್ಥೆ ಕೂಡ ಅಪೇಡಾಯಿಂದ ಅಕ್ರಿಡಿಯೇಟ್ ಆಗಿರುವಂಥ ಒಂದು ಸಂಸ್ಥೆನೇ. ಈಗ ಪ್ರೈವೇಟ್ CBs ಅಂತ ಏನು ಹೇಳ್ತೀವಿ, ಸರ್ಟಿಫಿಕೇಷನ್ ಬಾಡೀಸ್ ಅಂತ ಏನು ಹೇಳ್ತೀವಿ, ಅವರಿಗೆ ಯಾವ ರೀತಿಯಾದಂಥ ಒಂದು ಮಾನದಂಡ ಇರ್ತದೆ, ಅದೇ ರೀತಿ ಸರ್ಕಾರಿ ಸಂಸ್ಥೆಗಳಿಗೂ ಕೂಡ ಮಾನದಂಡ ಇರ್ತದೆ. ಅದನ್ನು ಅವರು ಫಾಲೋ ಮಾಡಿ ಅವರು ಕೂಡ ಅಕ್ರಿಡಿಟೇಷನನ್ನು ಅಪೇಡಾಯಿಂದ ಪಡ್ಕೊಂಡಿದ್ದಾರೆ. ಸೊ ಅವರು ಕೂಡ, ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ತುಂಬ ಕಡಿಮೆ ಬೆಲೆಯಲ್ಲಿ ಸಾವಯವ ಪ್ರಮಾಣೀಕರಣವನ್ನು ಮಾಡಿಕೊಡ್ತಾ ಇದ್ದಾರೆ. ಇದು ಬಿಟ್ಟರೆ ಬೇರೆ ಇನ್ಯಾವುದಾದ್ರು ಸರ್ಕಾರದ ಏಜೆನ್ಸಿಗಳಿದಾವೆ ಸರ್ಟಿಫಿಕೇಷನ್ ಮಾಡೋವಂಥವು? ಹೌದು ಸರ್, ಪ್ರತಿ ರಾಜ್ಯದಲ್ಲೂ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಕೃಷಿ ಇಲಾಖೆಯ ಏನು ಒಂದು ಈ ಸೀಡ್ ಸರ್ಟಿಫಿಕೇಷನ್ ಏಜೆನ್ಸೀಸ್ಗಳಂತ ಏನು ಪ್ರತಿ ರಾಜ್ಯದಲ್ಲೂ ಇದ್ದಾವೆ ಕೃಷಿ ಇಲಾಖೆದು, ಆ ಸೀಡ್ ಸರ್ಟಿಫಿಕೇಷನ್ ಏಜೆನ್ಸಿ ಈಗ ಒಂದು ಅಡಿಷನಲ್ ಕೆಲಸ ಮಾಡ್ತಾ ಇದೆ. ಸೀಡ್ ಸರ್ಟಿಫಿಕೇಷನ್ ಮತ್ತು ಆರ್ಗ್ಯಾನಿಕ್ ಸರ್ಟಿಫಿಕೇಷನ್, ಈ ಎರಡೂ ಸರ್ಟಿಫಿಕೇಷನ್ ಸಿಸ್ಟಮನ್ನು ಪ್ರತಿ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯಲ್ಲಿ ಇವಾಗ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಅಪೇಡೆಯಿಂದ ಅಕ್ರಿಡಿಯೇಟ್ ಆಗಿರುವಂಥ ಸಂಸ್ಥೆಗಳೇ. ಓಕೆ, ಅಂದರೆ ಮೊದಲಿಗೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ರೈತರು ಅಪ್ರೋಚ್ ಮಾಡ್ಬೋದು, ಇಲ್ಲ ಅಂತಂದರೆ ಅವ್ರಿಗೆ ಇಷ್ಟ ಇದ್ದರೆ ಖಾಸಗಿ ಸಂಸ್ಥೆಗಳಿಗೂ ಹೋಗ್ಬೋದು ಅಂತ ಅಲ್ವೇ? ಹೌದು. ಈಗ ಬಹಳ ಪ್ರಧಾನವಾಗಿ ರೈತ ಕೇಳುವಂತಹ ಪ್ರಶ್ನೆ ಯಾಕೆ ಮಾಡಿಸ್ಕೋಬೇಕು ಅಂತ. ಇದು ಯಾವ ರೀತಿ ಅಂತೇಳಿ ಯಾಕೆ ಮಾಡಿಸ್ಕೋಬೇಕು ಅನ್ನೋ ಪ್ರಶ್ನೆ ಇದೆಯಲ್ಲ, ತುಂಬ ಚೆನ್ನಾಗಿದೆ. ಅದು ಹೆಂಗಾಗ್ತದೆ ಅಂತೇಳಿದ್ರೆ, ಈಗ ನಾನು ವಿದ್ಯಾವಂತ ಅಂತ ಹೇಳ್ಕೊತೀನಿ, ನಾನು ಹೇಳ್ಕೊಂಡ್ರೆ ಸಾಲದು. ನಾನು ವಿದ್ಯಾವಂತ ಅಂತ ಹೇಳ್ಕೊಂಡ್ರೆ ಸಾಲದು. ನಾನು ಒಬ್ಬ ಮಾಸ್ಟರ್ ಡಿಗ್ರಿ ಹೋಲ್ಡರ್ ಅಂತ ಹೇಳ್ಕೊಂಡ್ರೆ ಸಾಲದು. ನಾನು ಮಾಸ್ಟರ್ ಡಿಗ್ರಿ ಹೋಲ್ಡರ್ ಅಂತ ಗೊತ್ತಾಗಬೇಕಂತ ಹೇಳಿದ್ರೆ ಒಂದು ವಿಶ್ವವಿದ್ಯಾನಿಲಯದ, ಅಂದರೆ ಅಕ್ರಿಡಿಯೇಟ್ ಆಗಿರುವಂಥ ಯೂನಿವರ್ಸಿಟಿ, NAC ಅಕ್ರಿಡಿಯೇಟ್ ಆಗಿರುವಂಥ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಜನ ನನ್ನನ್ನು ಒಪ್ಕೊತಾರೆ. ಆ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರೆ ನನ್ನನ್ನು ಯಾರು ಕರೆದು ನನಗೆ ಕೆಲಸನೂ ಕೊಡೋದಿಲ್ಲ ಅಥವಾ ನನ್ನನ್ನು ಯಾರು ಗೌರವಿಸೋದಿಲ್ಲ. ಸೊ ಹಾಗಾಗಿ ಈಗ ಕೃಷಿಕನು, ಈಗ ನಾನು ಸಾವಯವ ಕೃಷಿಕ, ನನ್ನ ತಾತನ ಕಾಲದಿಂದನೂ ನಾನು ಸಾವಯವ ಕೃಷಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಂತ ಹೇಳಿದ್ರೆ ಯಾರೂ ಒಪ್ಪೋದಿಲ್ಲ. ಆದರೆ ಅವನ ಹತ್ರ ಒಂದು ಸರ್ಟಿಫಿಕೇಟ್ ಅಂತ ಇದ್ದರೆ, ನಾವು ಇನ್ನೊಬ್ಬ ಸಾವಯವ ಕೃಷಿಕ ಇಷ್ಟು ವರ್ಷಗಳಿಂದ ಸಾವಯವ ಕೃಷಿ ಮಾಡಿದ್ದಾನೆ ಅಂಥೇಳಿ ಒಂದು ಸರ್ಟಿಫಿಕೇಟ್, ಯಾವುದೋ ಒಂದು ಸಂಸ್ಥೆ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಾಗ ಆ ಸರ್ಟಿಫಿಕೇಟ್ ನೋಡಿದಾಗ ಗ್ರಾಹಕನಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಸೊ ಹಾಗಾಗಿ ಸರ್ಟಿಫಿಕೇಷನ್ ಮಾಡಿಸ್ಕೊಳ್ಳೋದು, ಯಾವ ರೈತ ಅವನ ಉತ್ಪನ್ನಗಳನ್ನ ಮಾರುಕಟ್ಟೆನಲ್ಲಿ ಒಳ್ಳೆ ಬೆಲೆಗೆ ಮಾರಾಟ ಮಾಡಬೇಕು, ಅವನೇನು ವಿದೇಶಕ್ಕೆ ಮಾರಾಟ ಮಾಡಬೇಕಂತ ಇಲ್ಲ, ನಮ್ಮ ಮಾರುಕಟ್ಟೆಯಲ್ಲಿ ಅವನಿಗೆ 1-5% ಹೆಚ್ಚಾಗಿ ಅವನಿಗೆ ಬೆಲೆ ಸಿಕ್ತು ಅಂತ ಹೇಳಿದ್ರು ನಮ್ಮ ರೈತನಿಗೆ
ಒಳ್ಳೆಯದಾದಂಗೆ. ಸೊ ಹಾಗಾಗಿ ಈ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಅನ್ನೋದು ತುಂಬ ಮುಖ್ಯ. ಪ್ರತಿಯೊಬ್ಬ ರೈತನು ಯಾರು ಸಾವಯವ ಕೃಷಿ ಮಾಡ್ತೀನಿ ಅಂತಾನೆ ಅವನು ಈ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಡಾಕ್ಟರ್ ಹರೀಶ್ ಅವರೇ, ಈ ಸಾವಯವ ಕೃಷಿ ಉತ್ಪನ್ನಗಳಿಗೆ ಪ್ರೀಮಿಯಂ ಪ್ರೈಸ್ ಅಂದರೆ ತಾವೇ ಹೇಳಿದ ಹಾಗೆ ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಿನ ಮೌಲ್ಯದ ಬೆಲೆ ಸಿಗಬಹುದು ಅನ್ನುವಂತಹ ಆಶಯದಿಂದಲೇ ಒಬ್ಬ ರೈತ ಸಾವಯವ ಕೃಷಿ ಉತ್ಪನ್ನಗಳನ್ನು ಅಥವಾ ಆತನ ಜಮೀನನ್ನು ಸರ್ಟಿಫೈ ಮಾಡಿಸ್ತಾನೆ. ಆದರೆ ಎಷ್ಟರ ಮಟ್ಟಿಗೆ ಅವನಿಗೆ ಈ ಪ್ರೀಮಿಯಂ ಪ್ರೈಸ್ ಸಿಗಬಹುದು ಅಂತ ಅನಿಸುತ್ತೆ ತಮಗೆ? ಸರ್, ಸಾಮಾನ್ಯವಾಗಿ ಪ್ರೀಮಿಯಂ ಪ್ರೈಸ್ ಅಂತ ಹೇಳಿದ್ರೆ 100% ಅಂತೂ ಲೆಕ್ಕಾಚಾರ ಹಾಕ್ಕೊಂಡು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ರೈತನಿಗೆ ಅಟ್ಲೀಸ್ಟ್ 3%ಇಂದ ಕೆಲವು ಸಾರಿ 10%ವರೆಗೂ ಸಿಕ್ಕಿರೋ ಇದ್ದಾವೆ. ಕೆಲವು ಸಂಸ್ಥೆಗಳು 50% ಪ್ರೀಮಿಯಂ ಪ್ರೈಸ್ ಸಿಕ್ಕಿರುವಂಥ ನಿದರ್ಶನಗಳು ಇದ್ದಾವೆ. ರಾಗಿ ಅಂತ ವಸ್ತು ಜಪಾನ್ಗೆ ಎಕ್ಸ್ಪೋರ್ಟ್ ಆಗಿರುವಂಥ ನಿದರ್ಶನಗಳು ಕೂಡ ಇದ್ದಾವೆ. ಅದು 50% ಪ್ರೀಮಿಯಂ ಪ್ರೈಸಲ್ಲಿ ಹೋಗಿದೆ. ಸೊ ಎಲ್ಲ ನಿದರ್ಶನಗಳು ಇದ್ದಾವೆ. ಇದು ಯಾವಾಗ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ, ಒಂದು ಸರಿಯಾದ ಮಾರ್ಕೆಟಿಂಗ್ ನೆಟ್ವರ್ಕ್ ಇಟ್ಕೊಂಡು ಮಾಡಿದಂಥ ರೈತರಿಗೆ ಈ ರೀತಿ ಲಾಭಗಳಾಗಿದ್ದಾವೆ. ಮಾರ್ಕೆಟಿಂಗ್ ನೆಟ್ವರ್ಕ್ ಅಂತ ಹೇಳಿದ್ರೆ ಏನು? ಈಗ ನೀವೇ ಕೇಳಿದ್ರಿ, ಈ ICS ಅಂದರೆ ಗುಂಪಿನಲ್ಲಿ ರೈತ ಸರ್ಟಿಫಿಕೇಷನ್ ಮಾಡಿಸ್ಕೊತಾನೆ ಅಂತ ಹೇಳಿದ್ರಿ. ಈಗ ಯಾವುದೋ ಒಂದು ಗುಂಪು, ಪರ್ಟಿಕ್ಯುಲರ್ ಗುಂಪು, ಆ ಗುಂಪು ನಮ್ಮ ಈ ಕಾಳುಮೆಣಸು, ವೆನಿಲ್ಲಾ, ಈಗ ಅದು ಸ್ಪೈಸಸ್ ಅಂತ ಏನು ಹೇಳ್ತಾರೆ, ಇಂಥದ್ದು ಮಾಡಿದಾಗ ಸ್ಪೈಸಸ್ಸು ತುಂಬ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಯುರೋಪ್ಗೆ ರಫ್ತಾಗ್ತದೆ. ಸೊ ಅವರಿಗೆ ಕಡಿಮೆ ಪ್ರಮಾಣದಲ್ಲಿ ಸ್ಪೈಸಸ್ ಸಿಕ್ಕಿದ್ರೆ ಅನುಕೂಲ ಆಗೋಲ್ಲ. ಸೊ ಲಾರ್ಜ್ ಸ್ಕೇಲ್ನಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ ಅಂತ ಗೊತ್ತಾದರೆ ಹೇಗೆ ಗೊತ್ತಾಗ್ತದೆ ಅವ್ರಿಗೆ ಅಂತ ಹೇಳಿದ್ರೆ, ಈ ಅಪೇಡ ಅಂತ ವೆಬ್ಸೈಟ್ನಲ್ಲಿ ಎಷ್ಟು ಜಮೀನು ಸರ್ಟಿಫೈ ಆಗಿದೆ, ಅದೇ ಎಷ್ಟು ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಆಗಿದೆ, ಏನೇನು ಕಮಾಡಿಟೀಸ್ ಇದೆ, ಸರ್ಟಿಫೈಡ್ ಕಮಾಡಿಟೀಸ್ ಇದ್ದಾವೆ ಅಂತೇಳಿ ಲಿಸ್ಟ್ ಇರ್ತದೆ. ಆ ಲಿಸ್ಟ್ ನೋಡಿದಾಗ ಟ್ರೇಡರ್ ಅಥವಾ ಬೈಯರ್ ಯಾರು ಹೊರಗಡೆ ಕೂತಿರ್ತಾನೆ ಅವನು ಆ ಲಿಸ್ಟನ್ನು ನೋಡ್ತಾನೆ. ಆ ಲಿಸ್ಟ್ ನೋಡಿದಾಗ ಅವ್ನು ಗೊತ್ತಾಗ್ತಿದೆ ನನಗೆ ಇಷ್ಟು ಪ್ರಮಾಣದಲ್ಲಿ ಸರ್ಟಿಫೈಡ್ ಕಮಾಡಿಟೀಸ್ ಸಿಗ್ತದೆ ಅಂತ ಹೇಳ್ತಾ. ಆವಾಗ ಪ್ರೈಸ್ ಫಿಕ್ಸಿಂಗ್ ಬಂದು ರೈತ ಮಾಡೋದೇ ಒಂದು ಅವಕಾಶ ಸಿಗ್ತದೆ. ಯಾಕೆಂದರೆ ಅವನಿಗೆ ಅವಶ್ಯಕತೆ ಇದೆ, ಅವ್ನು ಬರ್ತಾನೆ, ರೈತನ ಹತ್ರ ಖರೀದಿ ಮಾಡಬೇಕು. ರೈತನ ಹತ್ರ ಪ್ರತಿಯೊಬ್ಬ ರೈತನ ಹತ್ರ ಹೋಗೋದಿಲ್ಲ. ಆ ಗುಂಪಿನ ಲೀಡರ್ ಯಾರು ಇರ್ತಾರೆ ಅಥವಾ ಆ ಗುಂಪನ್ನು ಯಾರು ಇದು ಮಾಡ್ತಾ ಇರ್ತಾರೆ, ಆಪ್ರೇಟ್ ಮಾಡ್ತಾ ಇರ್ತಾರೆ, ಅವ್ರನ್ನ ನೇರವಾಗಿ ಸಂಪರ್ಕ ಮಾಡ್ತಾನೆ. ಮಾಡಿ ನನಗೆ ಇಷ್ಟು ಪ್ರಮಾಣದಲ್ಲಿ ನನಗೆ ಇಂಥ ಉತ್ಪನ್ನ ಬೇಕಾಗಿದೆ, ಇದಕ್ಕೆ ನಾನು ಇಷ್ಟು ಪ್ರೀಮಿಯಂ ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾನೆ. ನಂತರ ಅದು ನೆಗೋಷಿಯೇಷನ್ ನಡೀತದೆ. ಯಾವಾಗ ಈ ರೈತನ ಗುಂಪಿನ ಗ್ರೂಪ್ ಲೀಡರ್ ಏನಿರ್ತಾರೆ ಅವರು ಮತ್ತು ಆ ಟ್ರೇಡರ್ ಬೈಯರ್ ಯಾರು ಇರ್ತಾರೆ ಇವ್ರ ಮಧ್ಯದಲ್ಲಿ ನಡೆಯುತ್ತೆ. ಆವಾಗ ಎಷ್ಟೋ ಸಾರಿ ನಾನು ನೋಡಿದ್ದೀನಿ, ಸುಮಾರು 5%ಇಂದ 50%ವರೆಗೂ ಪ್ರೀಮಿಯಂ ಪ್ರೈಸ್ ಸಿಕ್ಕಿರುವಂಥ ನಿದರ್ಶನಗಳಿದ್ದಾವೆ. ಡಾಕ್ಟ್ರೇ, ಈಗ ಗುಂಪು ಸರ್ಟಿಫಿಕೇಷನ್ ಮಾಡಿ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಮಾರಾಟ ಮಾಡ್ಬೋದು? ಖಂಡಿತ ಮಾರಾಟ ಮಾಡ್ಬೋದು. ಯಾಕೆಂತ ಹೇಳಿದ್ರೆ, ಈಗ ರೈತ ಆ ಗುಂಪಿನಿಂದ ಅವ್ನು ಮಾರಾಟ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಆ ಗುಂಪಿನಿಂದ ಹೊರಬಂದು ಅವನ ಹತ್ರ ಸರ್ಟಿಫಿಕೇಟ್ ಇರ್ತದೆ, ಕಾಪಿ ತೊಗೊಬೋದು. ಆ ಗ್ರೂಪ್ ಲೀಡರ್ ಹತ್ರ ICS ಕಾಪಿ ತೊಗೊಬೋದು. ಆ ಕಾಪಿನಲ್ಲಿ ಪ್ರತಿಯೊಬ್ಬ ರೈತನ ಲಿಸ್ಟು, ಅವ್ನ ಜಮೀನಿಂದು ಲಾಂಗ್ ಡೀಟೇಲ್ಸ್ ಕೂಡ ಅದರಲ್ಲಿ ಇರುತ್ತೆ. ಸೊ ಹಾಗಾಗಿ ಅವನು ಆ ಕಾಪಿ ಇಟ್ಕೊಂಡು, ಆ ಸರ್ಟಿಫಿಕೇಷನ್ ಕಾಪಿ ಇಟ್ಕೊಂಡು ಅವನ ಉತ್ಪನ್ನಗಳನ್ನ ಬೇರೆ ಮಾರ್ಕೆಟಿನಲ್ಲೂ ಕೂಡ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ ಸರ್. ಡಾಕ್ಟ್ರೇ, ಪ್ರೋಸೆಸ್ ಒಂದು ಸರಿ ಹೇಳ್ಬಿಡ್ತೀರಾ? ಯಾವ ಥರ ಈ ಸರ್ಟಿಫಿಕೇಷನ್ ಪ್ರೋಸೆಸ್ ಇದೆ ಅಂತ ಹೇಳಿ. ಅದರಲ್ಲಿ ಏನು ಕನ್ವರ್ಷನ್ 1, 2, 3 ಏನೇನೋ ಹೇಳ್ತಾರಲ್ವ, ಪ್ರೋಸೆಸ್ ಹೇಳ್ಬಿಡಿ ದಯಮಾಡಿ. ಇದರಲ್ಲಿ ಮೊದಲನೇದಾಗಿ ರೈತ ಅವನಿಗೆ ಅನುಕೂಲಕ್ಕೆ ತಕ್ಕಂತೆ ಯಾವುದಾದ್ರು ಒಂದು ಸಾವಯವ ಪ್ರಮಾಣೀಕರಣ ಸಂಸ್ಥೆಯನ್ನು ಆಯ್ಕೆ ಮಾಡ್ಕೊತಾನೆ. ಆಯ್ಕೆ ಮಾಡಿಕೊಂಡು ಅಪ್ಲಿಕೇಶನ್ ಕೊಡ್ತಾನೆ, ನನ್ನ ಜಮೀನನ್ನು ಸಾವಯವ ಪ್ರಮಾಣೀಕರಣ ಮಾಡಿ ಅಂಥೇಳಿ. ನಂತರ ಆ ಸಂಸ್ಥೆ ಅವರಿಗೆ ಎಷ್ಟು ಖರ್ಚು ವೆಚ್ಚ ಬೀಳ್ತದೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾರೆ. 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷಕ್ಕೆ ಖರ್ಚು ಆಗುವಂಥದ್ದು ಮಾಹಿತಿಯನ್ನು ಕೊಡ್ತಾರೆ. ಅದಕ್ಕೆ ಅವನು ಒಪ್ಪಿಗೆ ಆದರೆ ಅವನು ಆ ಫೀಸನ್ನು ಬರೆಸ್ತಾನೆ. ಬರೆಸಿದ ನಂತರ ಒಂದು ಕಾಂಟ್ರಾಕ್ಟ್ ಆಗ್ತದೆ, MOU ಅಂತ ಹೇಳ್ತಾರೆ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ರೈತನ ಮತ್ತು ನಮ್ಮ ಸಾವಯವ ಪ್ರಮಾಣೀಕರಣ ಸಂಸ್ಥೆಯ ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್ ಆಗ್ತದೆ. ಆ ಅಗ್ರಿಮೆಂಟ್ನಲ್ಲಿ ಕ್ಲಿಯರ್ ಕಟ್ ಬರೆದಿರ್ತದೆ, ರೈತನ ಜಮೀನಿಗೆ ಅವರ ಇನ್ಸ್ಪೆಕ್ಟರ್ಗಳು ಯಾರಿರ್ತಾರೆ ಅವರು ಯಾವುದೇ ಸಮಯದಲ್ಲಿ ಕೂಡ ಹೋಗಿ ಅವರ ಪರಿಶೀಲನೆಯನ್ನು ಮಾಡ್ಬೋದು, ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಅವಕಾಶ ಇದೆ. ನಾನು ಯಾವುದೇ ರೀತಿ ರಾಸಾಯನಿಕ ವಸ್ತುಗಳನ್ನ ಬಳಕೆ ಮಾಡೋದಿಲ್ಲ, ನಿಷಿದ್ಧ ವಸ್ತುಗಳನ್ನ ಬಳಕೆ ಮಾಡೋದಿಲ್ಲ ಅಂತೇಳಿ ಕೆಲವು ಅಗ್ರಿಮೆಂಟ್ ಏನಿರುತ್ತೆ ಅಗ್ರಿಮೆಂಟಿಗೆ ಸೈನ್ ಮಾಡಿ ಕೊಡ್ತಾನೆ. ಅದಾದ ನಂತರ ಒಂದು SOP ಅನ್ನೋದನ್ನು ಸಬ್ಮಿಟ್ ಮಾಡಬೇಕಾಗ್ತದೆ ರೈತ. ನಾನು ಏನು ಬೆಳೆ ಹೊರಟಿದ್ದೀನಿ, ಆ ಬೆಳೆ ಬೆಳೆಯೋದಕ್ಕೆ ನಾನು ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ, ಅಂದರೆ ಪೌಷ್ಟಿಕಾಂಶಗಳನ್ನ ಕೊರತೆಯನ್ನು ಕಡಿಮೆ ಮಾಡೋದಕ್ಕೆ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತೀನಿ, ನಾನು ಪೆಸ್ಟ್ ಆ್ಯಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತೀನಿ ಅನ್ನೋ ಒಂದು SOPಯನ್ನು ಅವನು ಮಾಡಿ ಆ ಸಂಸ್ಥೆಗೆ ಕೊಡ್ತಾನೆ. ಆ ಸಂಸ್ಥೆ ಅದನ್ನು ನೋಡಿ ಅವರು ಅದನ್ನು ರಿವ್ಯೂ ಮಾಡಿ ಅದನ್ನು ಓಕೆ ಮಾಡ್ತಾರೆ. ಓಕೆ ಮಾಡಿದ ನಂತರ
ಒಂದು ಇನ್ಸ್ಪೆಕ್ಷನ್ ಆಗ್ತದೆ. ಅಂದರೆ ಆ ಸಂಸ್ಥೆಯ ಇನ್ಸ್ಪೆಕ್ಟರ್ ಹೋಗ್ತಾರೆ, ಇನ್ಸ್ಪೆಕ್ಟರ್ ಹೋಗಿ ಎಲ್ಲ ಅವನ ಹತ್ರ ಇರುವಂಥ ಎಲ್ಲ ವ್ಯವಸ್ಥೆಗಳನ್ನು ಪರೀಕ್ಷೆ ಮಾಡಿದ ನಂತರ ಆ ಒಂದು ರಿಪೋರ್ಟನ್ನು ಸರ್ಟಿಫಿಕೇಷನ್ ಬಾಡಿಗೆ ಅದನ್ನು ಸಬ್ಮಿಟ್ ಮಾಡ್ತಾರೆ. ಮಾಡಿದ ನಂತರ ಅಲ್ಲಿ ರಿವ್ಯೂ ಮೀಟಿಂಗ್ ಎಲ್ಲ ನಡೆದು ನಂತರ ಅವನನ್ನು ಸಾವಯವ ಪದ್ಧತಿಗೆ ಒಳಪಡಿಸ್ತಾರೆ. ಅಂದರೆ ಅಂಡರ್ ಕನ್ವರ್ಷನ್ C1 ಸರ್ಟಿಫಿಕೇಷನ್, ಮೊದಲನೇ ವರ್ಷದಲ್ಲಿ ಅವನಿಗೆ C1 ಸರ್ಟಿಫಿಕೇಷನ್ ಅಂತೇಳಿ ಸಿಗ್ತದೆ. ಆ C1 ಸರ್ಟಿಫಿಕೇಷನ್ ಅಂದರೆ ಅಂಡರ್ ಕನ್ವರ್ಷನ್ ಪ್ರೋಸೆಸ್ನಲ್ಲಿ ಇರುವಂಥ ಜಮೀನು ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಸಿಗ್ತದೆ. ಆ ಸಮಯದಲ್ಲೂ ಕೂಡ ಅವನ ವಸ್ತುಗಳನ್ನು ಸಾವಯವ ಅಂತೇಳಿ ಮಾರಾಟ ಮಾಡ್ಬೋದು, ಆದರೆ ಅದು ಅಂಡರ್ ಕನ್ವರ್ಷನ್ ಆಗಿರ್ತದೆ. 3 ವರ್ಷದ ನಂತರ ಅಂದರೆ C1, C2, C3 ಅಂತ ಹೇಳ್ತೀವಿ. ಕನ್ವರ್ಷನ್ 1, ಕನ್ವರ್ಷನ್ 2 ಮತ್ತು ಕನ್ವರ್ಷನ್ 3 ಅಂತ ಹೇಳ್ತೀವಿ. ಈ 3 ಪೀರಿಯಡ್ ಅಂದರೆ 3 ವರ್ಷದ ನಂತರ ಅವನು ಯಾವುದೇ ರೀತಿಯಾದಂಥ ತಪ್ಪು ಮಾಡದೆ ಅವನು ಸಾವಯವ ಪದ್ಧತಿಗೆ ಬೇಕಾದಂಥ ಎಲ್ಲ ಪ್ರಿನ್ಸಿಪಲ್ಸ್ಗಳನ್ನ ಫಾಲೋ ಮಾಡಿ ಅವನು ಮಾಡಿದ್ದೇ ಆದರೆ ಅವನಿಗೆ ಫೈನಲಿ 3 ವರ್ಷದ ನಂತರ ಅವನಿಗೆ ಸಾವಯವ ಅಂಥೇಳಿ ಆರ್ಗ್ಯಾನಿಕ್ ಅಂಥೇಳಿ ಸರ್ಟಿಫಿಕೇಟ್ನ ಸಿಗ್ತದೆ. ಆ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಅವನ ಉತ್ಪನ್ನಗಳನ್ನ ಎಲ್ಲಿಗೆ ಬೇಕಾದರೂ ಮಾರಾಟ ಮಾಡ್ಬೋದು. ದೇಶಿ ಮಾರುಕಟ್ಟೆ ಅಥವಾ ವಿದೇಶಿ ಮಾರುಕಟ್ಟೆಗೂ ಕೂಡ ಅವನು ಮಾರಾಟ ಮಾಡುವಂಥ ಎಲ್ಲ ಯೋಗ್ಯತೆ ಅವನಲ್ಲಿ ಇರ್ತದೆ. ಪ್ರತಿ ವರ್ಷ ಇದನ್ನು ರಿನ್ಯೂ ಮಾಡ್ಕೋಬೇಕಾದ ಅಗತ್ಯ ಇರುತ್ತಾ? ಖಂಡಿತ ಸರ್. ಪ್ರತಿ ವರ್ಷ C1 ಆಗಿರಲಿ, C2 ಆಗಿರಲಿ, C3 ಆಗಿರಲಿ, ಪ್ರತಿ ವರ್ಷ ಅವ್ರು ರಿನ್ಯೂ ಮಾಡ್ಕೋಬೇಕಾಗ್ತದೆ. ಪ್ರತಿ ವರ್ಷ ಹೊಸದಾಗಿ ಅವ್ರ ಅಗ್ರಿಮೆಂಟನ್ನು ಸೈನ್ ಮಾಡಬೇಕಾಗ್ತದೆ. ಎಲ್ಲ ಈ ಸಿಸ್ಟಮ್ ನಾನು ಮೊದಲನೇ ಏನು ಹೇಳಿದೆ ಅದನ್ನೆಲ್ಲ ಫಾಲೋ ಮಾಡಬೇಕಾಗ್ತದೆ. 3 ವರ್ಷದ ನಂತರ ನಾನು ಸಾವಯವ ಕೃಷಿಕ ಆಗೋದೆ ಅಂತ ಹೇಳಿ ಖುಷಿ ಪಟ್ಕೊಂಡು 4ನೇ ವರ್ಷಕ್ಕೆ ಸರ್ಟಿಫೈ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ ಅವನ ಸರ್ಟಿಫಿಕೇಷನ್ ವ್ಯಾಲಿಡಿಟಿ ಮುಗಿದೋಗ್ತದೆ. ಅವನು ಮತ್ತೆ ಸರ್ಟಿಫಿಕೇಷನ್ ಹೋಗಿದ್ದೇ ಆದರೆ ಮತ್ತೆ ಹೊಸದಾಗಿ C1ಗೆ ಬರ್ತಾನೆ. ಮತ್ತೆ ಈ ವಿಲ್ ಡೌನ್ಗ್ರೇಡೆಡ್ ಟು C1, ಈ ವಿಲ್ ನಾಟ್ ಬಿ C3. ಸೊ ಹಾಗಾಗಿ ಇದು ನೆವರ್ ಎಂಡಿಂಗ್ ಪ್ರೋಸೆಸ್. ಒಂದು ಸಾರಿ ಶುರು ಮಾಡಿದ್ಮೇಲೆ ಡಯಾಬಿಟಿಸ್ಗೆ ಔಷಧಿ ತೊಗೊಂಡಂಗೆ ಇದು. ಒಂದು ಸಾರಿ BP ಶುಗರಿಗೆ ಔಷಧಿ ತೊಗೊಂಡ್ಮೇಲೆ ನೀವು ಜೀವನ ಪರ್ಯಂತ ಯಾವ ರೀತಿ ಉಪಯೋಗಿಸ್ಬೇಕು ಆ ರೀತಿ ಸಾವಯವ ಕೃಷಿಕ ಅಂತ ಅನ್ನಿಸ್ಕೋಬೇಕಂದ್ರೆ ನೀವು ಈ ಸಾವಯವ ಪ್ರಮಾಣೀಕರಣಕ್ಕೆ ಒಂದು ಸಾರಿ ನೀವು ಎಂಟ್ರ್ ಆಗ್ತಾನೆ ಅದು ನೀವು ಪ್ರತಿ ವರ್ಷ ನೀವು ಅದಕ್ಕೆ ಏನು ಫೀಸ್ ಇದೆ, ಏನು ಪ್ರೊಸೀಜರ್ ಇದೆ ಅದನ್ನು ಫಾಲೋ ಮಾಡ್ಕೊಂಡು ಪ್ರತಿ ವರ್ಷ ನೀವು ಸರ್ಟಿಫಿಕೇಟನ್ನು ತೊಗೊಳ್ಳೇಬೇಕು ಸರ್. C1, C2, C3 ಅಂತ ಹೇಳಿದ್ರಲ್ಲ, ಈ C1ಗೂ C3ಗೆ ಇರೋಷ್ಟೇ ಮಾನ್ಯತೆ ಇರುತ್ತಾ ಅಥವಾ ಸ್ವಲ್ಪ ಕಡಿಮೆ ಇರುತ್ತೆ? ಹಾಗೇನಿಲ್ಲ ಸರ್, ಖಂಡಿತ. ಯಾಕೆಂದರೆ ಅವನು ಯಾವಾಗ ಸಾವಯವ ವ್ಯವಸ್ಥೆಗೆ ಅವನು ಎಂಟ್ರ್ ಆಗ್ತಾನೆ ಅವತ್ತಿನಿಂದಲೇ ಅವನಿಗೆ ಆ ಒಂದು ಇದಿರ್ತದೆ. ಇದೊಂದು ಪ್ರೊಸೀಜರು ಕನ್ವರ್ಷನ್ ಪೀರಿಯಡನ್ನು ಅವನು ಫಾಲೋ ಮಾಡ್ತಾ ಇದ್ದಾನೆ ಅಂತೇಳಿ ಅಷ್ಟೇ. C1 ಕಡಿಮೆ, C2 ಜಾಸ್ತಿ, C3 ಇನ್ನೂ ಜಾಸ್ತಿ, ಆ ರೀತಿ ಏನಿಲ್ಲ. ಇಟ್ ಈಸ್ ಅಂಡರ್ ಕನ್ವರ್ಷನ್ ಪೀರಿಯಡ್ ಅಂತ. ಆಯಿತು ಸರ್, ಈಗ C3 ಆಯಿತು, ಮತ್ತೆ ಮುಂದಿನ ವರ್ಷದಿಂದ ಅವನನ್ನು ಏನಂತ ಕರಿತೀರಿ? C4 ಅಂತೀರಾ? ಇಲ್ಲ, ಅವನೊಬ್ಬ ಸಾವಯವ ಕೃಷಿಕ ಅಂತ ಹೇಳ್ತೀವಿ, ಆರ್ಗ್ಯಾನಿಕ್ ಅಂತ ಹೇಳ್ತೀವಿ ಅಷ್ಟೇ. ಈ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ಗೆ ಏನಾದರೂ ಚಿಹ್ನೆ, ಲೋಗೋ ಆ ಥರ ಏನಾದ್ರು ಇರುತ್ತಾ? ಹೌದು ಸರ್. ಇಂಡಿಯಾ ಆರ್ಗ್ಯಾನಿಕ್ ಅಂತೇಳಿ ನನ್ನ ಮೊದಲು ಹೇಳಿದಾಗೆ ಇದಕ್ಕೆ ಹಕ್ಕುದಾರರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಅಪೇಡಾ ಸಂಸ್ಥೆ. ಇದು ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ಗೆ ಒಂದು ಅಂಗಸಂಸ್ಥೆ ಇದು. ಅವರು ಕೊಡುವಂಥ ಆ ಲೇಬಲ್ ಆರ್ಗ್ಯಾನಿಕ್, ಇಂಡಿಯಾ ಆರ್ಗ್ಯಾನಿಕ್ ಲೇಬಲ್ ಏನಿದೆ ಆ ಲೇಬಲನ್ನು ಬಳಕೆ ಮಾಡೋದಕ್ಕೆ ಪೂರ್ಣ ಅಧಿಕಾರ ಆ ರೈತನಿಗೆ ಸಿಗ್ತದೆ. ಅದಕ್ಕೂ ಕೂಡ ಅವ್ನು ಪರ್ಮಿಷನ್ ತೊಗೋಬೇಕು CBಯಿಂದ. ಓಕೆ, ಯಾರು ಸಂಸ್ಥೆ ಪ್ರಮಾಣೀಕರಣ ಮಾಡಿರ್ತಾರೆ ಆ ಸಂಸ್ಥೆಯಿಂದ ನಾನು ಈ ಲೋಗೋನ ಅಂದರೆ ಇಂಡಿಯಾ ಆರ್ಗ್ಯಾನಿಕ್ ಲೋಗೋನ ನಾನು ಬಳಕೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತೇಳಿ ಪರ್ಮಿಷನ್ ತೊಗೊಂಡು ಆ ಲೇಬಲನ್ನು ಅವನ ಉತ್ಪನ್ನಗಳ ಮೇಲೆ ಅವನು ಉಪಯೋಗಿಸ್ಕೋಬೋದು. ಸರ್, ಈಗ ಸಾವಯವ ಉತ್ಪನ್ನಗಳಿಗೆ ಓಕೆ, ಅವನು ಬೆಳೆಯುವಂತಹ ವಿಧಾನ ಮತ್ತೊಂದು ಅವೆಲ್ಲ ಸರ್ಟಿಫೈ ಆಗುತ್ತೆ. ಆ ಪ್ಯಾಕಿಂಗ್? ಹೌದು ಸರ್, ವ್ಯಾಲ್ಯೂ ಎಡಿಷನ್ ಇವತ್ತಿನ ದಿನ ತುಂಬ ಇಂಪಾರ್ಟೆಂಟು ಸರ್. ಯಾವುದೇ ವಸ್ತು ನೀವು ಸಾವಯವ ಅಂತ ಹೇಳ್ಕೊಂಡು ಮಾರ್ಕೆಟಲ್ಲಿ ಮಾರಾಟ ಮಾಡೋಕ್ಕೆ ಹೋದರೆ ಯಾರೂ ಒಪ್ಪೋದಿಲ್ಲ. ಅದಕ್ಕೆ ಸುಂದರವಾಗಿರೋ ಒಂದು ಪ್ಯಾಕಿಂಗ್ ಏನಾದ್ರು ಮಾಡಿದ್ರೆ ಅದಕ್ಕೆ ತುಂಬ ಮಾನ್ಯತೆ ಇರ್ತದೆ. ಪ್ಯಾಕಿಂಗಿಗೆ ಇರೋಷ್ಟು ಬೆಲೆ ಇವತ್ತಿನ ದಿನ ಮಾರ್ಕೆಟಲ್ಲಿ ಯಾವುದಕ್ಕೂ ಇಲ್ಲ. ಸೊ ಆ ಪ್ಯಾಕಿಂಗ್ ವಿಷಯ ಬಂದಾಗ್ಲೂ ಕೂಡ ಆ ಪ್ಯಾಕಿಂಗು ಕೂಡ ಪರ್ಮಿಷನ್ ತೊಗೋಬೇಕಾಗ್ತದೆ. ಯಾಕೆಂದರೆ ಪ್ಯಾಕಿಂಗ್ ಮೇಲೆ 3 ರೀತಿಯಾದಂಥ ಲೇಬಲ್ಗಳನ್ನು ಹಾಕಲಾಗ್ತದೆ. ಒಂದನೇದು ಜೈವಿಕ್ ಭಾರತ್ ಅನ್ನೋ ಒಂದು ಲೇಬಲ್ ಬರ್ತದೆ. ಅದು FSSAI ಸಂಸ್ಥೆಯಿಂದ ಸಿಗುವಂಥ ಲೇಬಲ್ಲು. ಆ FSSAI ಸಂಸ್ಥೆ ಲೇಬಲ್ ಅವರು ಕೊಡಬೇಕು, ಜೈವಿಕ್ ಭಾರತ್ ಅನ್ನೋ ಲೇಬಲ್ ಕೊಡಬೇಕಂತ ಹೇಳಿದ್ರೆ ಅವರು ಸಾವಯವ ಪ್ರಮಾಣೀಕರಣದ ಸರ್ಟಿಫಿಕೇಟನ್ನು FSSAIಗೆ ಸಬ್ಮಿಟ್ ಮಾಡಿ ಅಲ್ಲಿಂದ ಅವರು ಜೈವಿಕ್ ಭಾರತ್ ಲೇಬಲ್ನ ತೊಗೋಬೇಕು. ಇದಾದ ನಂತರ ಇಂಡಿಯಾ ಆರ್ಗ್ಯಾನಿಕ್ ಲೇಬಲ್, ನಾನು ಹೇಳಿದಾಗೆ ಅಪೇಡಾ ಸಂಸ್ಥೆಯಿಂದ ಸಿಗುವಂಥ ಇಂಡಿಯಾ ಆರ್ಗ್ಯಾನಿಕ್ ಲೇಬಲ್ಲು. ಮತ್ತು ಇನ್ನೊಂದು ಲೇಬಲ್ ಯಾವುದಪ್ಪ ಅಂತ ಹೇಳಿದ್ರೆ ಸಾವಯವ ಪ್ರಮಾಣೀಕರಣ ಮಾಡಿದಂಥ ಸಂಸ್ಥೆ ಏನಿರ್ತದೆ ಆ ಸಂಸ್ಥೆಯ ಒಂದು ಲೇಬಲ್ ಇರ್ತದೆ. ಈ 3 ಲೇಬಲ್ಗಳನ್ನು ಆ ಉತ್ಪನ್ನದ ಮೇಲೆ ಪ್ಯಾಕಿಂಗ್ ಏನಿರ್ತದೆ ಆ ಪ್ಯಾಕಿಂಗ್ ಮೇಲೆ ಅಂಟಿಸಲಾಗ್ತದೆ. ಕೆಲವು ಸಂಸ್ಥೆಗಳು ಅದಕ್ಕೆ QR ಕೋಡ್ ಕೂಡ ಕೊಟ್ಟಿದ್ದಾರೆ. ಆ QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ
ಕಂಪ್ಲೀಟ್ ಇನ್ಫಾರ್ಮೇಷನ್, ಇದು ಯಾವ ರೈತನ ಜಮೀನಿನಿಂದ ಬಂದಂಥ ಉತ್ಪನ್ನ, ಇದು ಯಾರು ಇದನ್ನು ಸರ್ಟಿಫೈ ಮಾಡಿದ್ದಾರೆ, ಇದರ ಇನ್ಸ್ಪೆಕ್ಷನ್ ಯಾವಾಗ ನಡೀತು, ಈ ಎಲ್ಲ ಮಾಹಿತಿ ಅವ್ರಿಗೆ ಸಿಕ್ಬಿಡ್ತದೆ ಈ QR ಕೋಡ್ ಮುಖಾಂತರ. ಈ ರೀತಿ ವ್ಯವಸ್ಥೆ ಕೆಲವು ಸರ್ಟಿಫೈಯಿಂಗ್ ಏಜೆನ್ಸಿಗಳು ಮಾಡಿದ್ದಾವೆ ಈ ರೀತಿ ವ್ಯವಸ್ಥೆ. ಅಲ್ಲ, ಈಗ ಪ್ಯಾಕಿಂಗು ಕೂಡ ಸಾವಯವ ಆಗಬೇಕು ಅಂತ ನಿರೀಕ್ಷೆ ಮಾಡಲ್ವಾ? ಇದೆ ಸರ್, ಅದಕ್ಕೂ ಕೂಡ ಕೆಲವು ಸ್ಟ್ಯಾಂಡರ್ಡ್ಸ್ಗಳಿದ್ದಾವೆ. ಇಷ್ಟೇ ಮೈಕ್ರಾನ್ ಪ್ಲಾಸ್ಟಿಕ್, ಯಾಕೆಂದರೆ ಪ್ಲಾಸ್ಟಿಕ್ ಬಳಕೆ ಮಾಡುತ್ತಾರೆ ಅಲ್ಲಿ, ಇಷ್ಟೇ ಮೈಕ್ರಾನ್ ಪ್ಲಾಸ್ಟಿಕ್ಕನ್ನು ಬಳಕೆ ಆಗಿರಬೇಕು, ಅದು ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಆಗಿರಬೇಕು ಅನ್ನೋ ಕೆಲವು ಮಾನದಂಡಗಳಿದ್ದಾವೆ ಅದಕ್ಕೆ ಅಲ್ವಾ. ಅಂದರೆ ಈಗ ಸಾವಯವ ಉತ್ಪನ್ನಗಳು ಸಾವಯವ ರೀತಿಯಲ್ಲೇ ಪ್ಯಾಕ್ ಆಗಬೇಕು, ಆಕರ್ಷಣೀಯವಾಗಿ ಅದು ಗ್ರಾಹಕರನ್ನು ತಲುಪಬೇಕು ಅಲ್ವಾ. ಈಗ ತಾವು ಬಹಳಷ್ಟು ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀರಿ. ಏನು ಎಡರು ತೊಡರುಗಳು ರೈತನಿಗೆ ಸರ್ಟಿಫಿಕೇಷನ್ ಟೈಮಲ್ಲಿ ಎದುರಾಗಬಹುದು ಅಂತ ತಮಗನ್ಸುತ್ತೆ? ಹೆಚ್ಚಾಗಿ ನಾವು ಗಮನಿಸಿದಂಗೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಅನೇಕ ರೀತಿಯ ಯೋಜನೆಗಳು, ಸರ್ಕಾರಿ ಯೋಜನೆಗಳಿರ್ಬೋದು, ಸರ್ಕಾರೇತರ ಯೋಜನೆಗಳು ಬೇಕಾದಷ್ಟು ಬರ್ತವೆ ಈ ಸಾವಯವ ಕೃಷಿಗೆ ಸಂಬಂಧಪಟ್ಟಂಗೆ. ಈ ಹೇಳಿದಾಗೆ ಗ್ರೂಪ್ ಸರ್ಟಿಫಿಕೇಷನ್ ವಿಚಾರಕ್ಕೆ ಬಂದಾಗ ಯಾರೋ ಒಬ್ಬ ಆಪರೇಟರು ಆ ಒಂದು ಗುಂಪನ್ನು ಸರ್ಟಿಫೈ ಮಾಡಿಸ್ತಾ ಇರ್ತಾನೆ. ಆ ಒಂದು ಟ್ರೇಡರ್ಸ್ಗಳೇನು ಮಾಡ್ತಾರೆ, ಕೆಲವು ರಿಸ್ಟ್ರಿಕ್ಟೆಡ್ ವಸ್ತುಗಳನ್ನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ರೈತರಿಗೆ ಹಂಚಿಬಿಟ್ಟಿರ್ತಾನೆ. ಈ ಗ್ರೂಪ್ ಸರ್ಟಿಫಿಕೇಷನ್ಲಿ ಸಾಮಾನ್ಯವಾಗಿ ಅತಿ ಸಣ್ಣ ರೈತರೇ ಬರೋದು, ಯಾರೂ ದೊಡ್ಡ ರೈತರು ಇರೋದಿಲ್ಲ. ಈ ಯಾವುದು ICS ಗುಂಪು ಪ್ರಾಮಾಣೀಕರಣ ಏನಿರ್ತದೆ, ಆ ಗುಂಪು ಪ್ರಾಮಾಣೀಕರಣದಲ್ಲಿ ನೀವು ನೋಡ್ದಂಗೆ ಅರ್ಧ ಎಕರೆ 1 ಕುಂಟೆ ಜಮೀನು ಇರುವಂಥವನು ಅಥವಾ 1 ಎಕರೆ, ಮ್ಯಾಕ್ಸಿಮಮ್ ಅಂದರೆ 2 ಎಕರೆ ಜಮೀನು ಇರುವಂಥ ರೈತ ಮಾತ್ರ ಈ ಗುಂಪು ಸರ್ಟಿಫಿಕೇಷನ್ಗೆ ಬರ್ತಾನೆ. ಇಂಥ ರೈತರುಗಳು ಸಾಮಾನ್ಯವಾಗಿ ಯಾವುದೇ ರೀತಿ ಪರಿಕರಗಳನ್ನ ಉಪಯೋಗಿಸೋದಿಲ್ಲ. ಆದರೆ ಯಾವುದೋ ಒಂದು ಸಂಸ್ಥೆ ಬಂದುಬಿಟ್ಟು, ಈಗ ಒಟ್ಟಾರೆ 500 ಜನ ರೈತರು ಇದ್ದಾರೆ ಅಂತ ಹೇಳಿದಾಗ ಏನಾಗ್ತದೆ, ಆ ಸಂಸ್ಥೆ ಬಂದು ನಮ್ಮದು ಒಂದು ಒಳ್ಳೆ ಉತ್ತಮವಾದ ಗೊಬ್ಬರ ಇದೆಯಪ್ಪ, ಸಾವಯವ ಗೊಬ್ಬರ, ಅದನ್ನು ಬಳಕೆ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಅಂತೇಳಿ ಅಂಥ ಗುಂಪುಗಳಿಗೆ ಕಡಿಮೆ ಬೆಲೆಯಲ್ಲಿ ಅಥವಾ ಯಾರು ಆ ಗುಂಪನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ ಅವ್ರ ಮುಖಾಂತರ ಮಾರಾಟ ಮಾಡಿಸ್ಬಿಟ್ಟಿರ್ತಾರೆ. ಇಂಥ ಸಮಯದಲ್ಲಿ ಸರ್ಟಿಫಿಕೇಷನ್ಗೆ ತುಂಬ ತೊಂದರೆ ಬಂದ್ಬಿಡುತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇಂಥ ವಸ್ತುಗಳು, ಅದು ಕೆಲವು ಸ್ಪೂರಿಯಸ್ ಕೆಮಿಕಲ್ಸ್ ಆಗಿರುತ್ತೆ, ರಿಸಲ್ಟ್ ಬರೋ ಉದ್ದೇಶದಿಂದ ಅದನ್ನು ಕಲಬೆರಕೆ ಮಾಡಿಬಿಟ್ಟಿರ್ತಾರೆ. ಈಗ ಸಾವಯವ ಗೊಬ್ಬರ ಅಂತೇಳಿ ಅದಕ್ಕೆ ಒಂದಷ್ಟು ಯೂರಿಯಾನ ಕೂಡ ಬೆರೆಸಿ ರಿಸಲ್ಟ್ ಸಿಗಲಿ ಅನ್ನೋ ಉದ್ದೇಶಕ್ಕೆ ಕೆಲವು ತಪ್ಪುಗಳು ನಡೆದಿದ್ದಾವೆ. ಸೊ ಇಂಥ ಸಮಯ ಬಂದಾಗ ಸರ್ಟಿಫಿಕೇಷನ್ಗೆ ಸಮಸ್ಯೆ ಆಗ್ತದೆ. ಅದರ್ವೈಸ್ ಯಾವುದೇ ರೈತ ಆದರೂ ಸರ್ಟಿಫಿಕೇಷನ್ ವ್ಯವಸ್ಥೆಗೆ ಒಳಪಟ್ಟಾಗ ಅವನು ಆ ಒಂದು ಸರ್ಟಿಫಿಕೇಷನ್ ಮಾನದಂಡಗಳು ಏನಿದ್ದಾವೆ ಅದನ್ನು ಶಿಸ್ತಾಗೆ ಪಾಲಿಸದೇ ಆದರೆ ಅವನಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಈಗೆಲ್ಲ FPOಗಳ ಕಾನ್ಸೆಪ್ಟ್ ಬರ್ತಾ ಇದೆ, FPOಗಳೇ ಸಾವಯವ ಸರ್ಟಿಫಿಕೇಷನನ್ನು ಪಡ್ಕೋತಾ ಇದ್ದಾವೆ. ಸೊ ಅಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗಲಾರ್ದು ಅಂತ ತಮಗನ್ಸುತ್ತಾ? ಖಂಡಿತ ಸರ್. ಯಾಕೆಂದರೆ ಯಾವಾಗ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ, ಈ ಎಕ್ಸ್ಪೋರ್ಟ್ ಮಾಡೋ ಸಮಯ ಬಂದಾಗ, ರಫ್ತು ಮಾಡೋ ಸಮಯ ಬಂದಾಗ ಏನಾಗ್ತದೆ ಅಂದರೆ ಆ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ ಆಗದೆ ಕೆಲವು ಸಾರಿ ಏನಾಗ್ತದೆ, ಆ ಗ್ರೀಡಿನೆಸ್ ಅಂತ ಇರ್ತದೆ ನೋಡಿ. ಈಗ 50 ಮೆಟ್ರಿಕ್ ಟನ್ನನ್ನು ರಫ್ತು ಮಾಡಬೇಕಾಗಿರ್ತದೆ, ನಮ್ಮಲ್ಲಿ ಪ್ರೊಡಕ್ಷನ್ ಆಗ್ತಾ ಇರೋದೇ 40 ಮೆಟ್ರಿಕ್ ಟನ್ನು, ಇನ್ನೊಂದು 10 ಮೆಟ್ರಿಕ್ ಟನ್ನನ್ನು ಹೆಂಗಾರು ಅಡ್ಜಸ್ಟ್ ಮಾಡಬೇಕಾಗ್ತದೆ. ಆವಾಗ ಈ ಅನ್ಸರ್ಟಿಫೈಡ್ ಅಂದರೆ ಅದು ಹೇಳಿದ್ನಲ್ಲ, ಮನುಷ್ಯನ ಒಂದು ಆ ಗ್ರೀಡಿನೆಸ್ ಏನೇನಿರ್ತದೆ, ಒಂದು 10 ಟನ್ ಅಡ್ಜಸ್ಟ್ ಮಾಡೋಣ ಹೇಗಾದರೂ ಮಾಡಿ ಅಂಥೇಳಿ ಇದರಲ್ಲಿ ತೊಂದರೆ ಆಗೋ ಸಾಧ್ಯತೆಗಳಿರ್ತವೆ. ಸೊ ಅದರ್ವೈಸ್ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ನು ಯಾವುದೇ ರೀತಿ ತೊಂದರೆ ಇಲ್ಲ, ರೈತ ಸುಲಭವಾಗಿ ಮಾಡ್ಕೋಬೋದು. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಡಾಕ್ಟರ್ ಹರೀಶ್ ಶ್ರೀವತ್ಸ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತ ಸರ್. ನನ್ನನ್ನು ಸಂಪರ್ಕ ಮಾಡಬೇಕಂತ ಹೇಳಿದ್ರೆ ವಾಟ್ಸಪ್ ಮುಖಾಂತರ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಮೊಬೈಲ್ ಸಂಖ್ಯೆ ಬಂದು 94486879979. ಇನ್ನೊಮ್ಮೆ ಹೇಳ್ತೀರಾ? 94486879979. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 94486879979. ಒಳ್ಳೆಯದು ಡಾಕ್ಟರ್ ಹರೀಶ್ ಶ್ರೀವತ್ಸ ಅವರ, ಇದುವರೆಗೂ ಸಾವಯವ ಪ್ರಮಾಣೀಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್.